Bhavna is more, I think, professional. ಯಾಕಂದರೆ ನನಗೆ ಅದು ಹೊರಗಡೆ ಇರೋವಂಥ ಹೆಸರು. ನಂದಿನಿ ಸ್ವಲ್ಪ ಜಾಸ್ತಿ ಎಮೋಷ್ನಲ್ ಗರ್ಲ್, ಎಕ್ಸ್ಟ್ರೀಮ್ಲಿ. ಹಾಗಾಗಿ ನಾನು ತುಳು ಅಷ್ಟು ಬರಲ್ಲ, ನನಗೆ ಚೂಚೂರೇ ಬರೋದು, ನಂಗೆ ಆಗಲ್ಲ ನನಗೆ ತುಳು ಎಲ್ಲ ಮಾಡಲಿಕ್ಕೆ. ಮತ್ತು ನನಗೇನು ಸಿನಿಮಾ ಮಾಡಬೇಕಂತ ಏನಿಲ್ಲ. ನೆವರ್ ಐ ಥಾಟ್ ಐ ವಾಸ್ ಮೇಡ್ ಫಾರ್ ಅ ಸಿನಿಮಾ ಅಥವಾ ಐ ವಾಸ್ ಮೆಂಟ್ ಟು ಬಿ ಅನ್ ಆ್ಯಕ್ಟರ್ ಅಂತ ನನಗೆ ಅನಿಸ್ಲೂ ಇಲ್ಲ. ಪೀಪಲ್ ಶುಡ್ ಅಂಡರ್ಸ್ಟ್ಯಾಂಡ್ music, dance, acting, cinema, or the actors, artists, ನಾವು ಎಂಟರ್ಟೈನರ್ಸ್ ಅಲ್ಲ. ಆ ಶಾರುಖ್ ಖಾನ್ ಮಾಡಿದ ದೊಡ್ಡ ತಪ್ಪು. ಒಂದು ತಾಯಿಗೆ ಆ ಜವಾಬ್ದಾರಿ ಇರಬೇಕು. ಇವತ್ತು ಎಲ್ಲ ತಾಯಿ ಅಂದ್ರೂ ದೇ ಆರ್ ನಾಟ್ ಅಗೇನ್ಸ್ಟ್ KGF ಟೇಕಿಂಗ್ ದೇರ್ ಚೈಲ್ಡ್ ಹೂ ಇಸ್ ಆಫ್ ಅ 5-year-old or a 6-year-old ಕಿಡ್. ಆಗ ನಾವಲ್ಲಿ ಅವನಲ್ಲಿ ಯಾವ ರಸವನ್ನು ಹಾಕ್ತಾ ಇದ್ದೀವಿ. ಆ್ಯಂಡ್ ಆಬ್ವಿಯಸ್ಲಿ ನನಗೆ ತುಂಬ ಅಹಂಕಾರ ಇದೆ, ಜಂಬ ಇದೆ ಅಂತ ತುಂಬ ಜನ ಹೇಳ್ತಾರೆ. ಯಾಕೆ ಇರಬಾರ್ದು? ನನಗೆ ಅಂತಂಥ ಸ್ನೇಹಿತರಿದ್ದಾರೆ. ಆ್ಯಸ್ ಯು ಸೆಡ್, ಹೀರೋಯಿನ್ ಮದರ್, ಐ ಆಮ್ ದ ಹೈಯೆಸ್ಟ್ ಪೇಯ್ಡ್ ಇನ್ ಸೀರಿಯಲ್ಸ್. ಯು ಮಸ್ಟ್ ನೋ, ಹೈಯೆಸ್ಟ್ ವುಮನ್ ಟು ಬಿ ಪೇಯ್ಡ್ ಟಿಲ್ ಟುಡೇ ಇನ್ ಅ ಟೆಲಿವಿಷನ್ ಸೀರಿಯಲ್ ಇನ್ ಕರ್ನಾಟಕ. ಕನ್ನಡ ಭಾಷೆಯಲ್ಲಿ ಇರೋವಂತಹ ಪದಗುಂಜ ಇನ್ನು ಯಾವ ಭಾಷೆಯಲ್ಲೂ ಇಲ್ಲ. ಹೆಣ್ಣು ಅಂದ ಕೂಡಲೇ ಹೆಣ್ಣನ್ನು ಎಲ್ಲರೂ ದಾರಿ ತಪ್ಸೋಕ್ಕೆ ನೋಡ್ತಿರ್ತಾರೆ ಅಂತ ನಾನು ಯೋಚನೆ ಮಾಡ್ತಾ ಹೋದರೆ, ನೀನು ಹಾಗಾದರೆ ನೀನೊಬ್ಳು ಜರ್ನಲಿಸ್ಟ್ ಹೇಗಾಗ್ತೀಯ, ನಾನೊಬ್ಳು ಆ್ಯಕ್ಟರ್ ಹೇಗಾಗ್ತೀನಿ, ಇನ್ನೊಬ್ಳು ಕ್ಯಾಮ್ರಾಮನ್ ಹೇಗಾಗ್ತಾರೆ, ಹೇಗಾಗಕ್ಕೆ ಸಾಧ್ಯ ಇದೆ? ಈಗ ನೋಡಿ ಹಿಂಗೆ ಎಷ್ಟರ ಮಟ್ಟಿಗೆ ಸಮಾಜ ಬದಲಾಗಿದೆ ಅಂತ ಹೇಳಿದ್ರೆ, ಈಗ ಒಂದು MLAಗೂ ಒಂದು 10 ಜನ ಬಾಡಿಗಾರ್ಡ್ ಇರ್ತಾರೆ. ಜನಪ್ರತಿನಿಧಿಯಾಗಿ ನಾವು ಇರಬೇಕಾದವರು ಎಲ್ಲ ಸೆಕ್ಯೂರಿಟಿ ಹಾಕ್ಕೊಂಡೇ ಇರಬೇಕಾಗುವಂಥ ಒಂದು ಪರಿಸ್ಥಿತಿ ಒಂದು ನಿರ್ಮಾಣ ಆಗಿದೆ. ಸೊ ದಟ್ಸ್ ಹೌ ಮಚ್ ಸೊಸೈಟಿ ಹ್ಯಾಸ್ ಚೇಂಜ್ಡ್. ಗೌರವ ಅಟ್ಲೀಸ್ಟ್ ಕೊಡ್ಬೋದಲ್ವ, ಮರ್ಯಾದೆ ಕೊಡ್ಬೋದಲ್ವ? ನನಗೆ ಮರ್ಯಾದೆ ಕೊಡುವಷ್ಟು ನನ್ನಲ್ಲಿ ಸಂಯಮನೇ ಇಲ್ಲ ಅಂತ ಹೇಳಿದ್ರೆ, ಮತ್ತು ವಾಟ್ ಕಲ್ಚರ್ ದಟ್ ಐ ಆಮ್ ಗ್ರೋಯಿಂಗ್ ಅಪ್ ಇನ್? 250 ರೂಪಾಯಿ 300 ರೂಪಾಯಿ ಕೊಟ್ಟು ಬರಬೇಕು, ಅದ್ರಲ್ಲಿ 500 ರೂಪಾಯಿ ಪಾಪ್ಕಾರ್ನ್ ಅಂತೆ. ಸಿ, ನಿರ್ಮಲಾ ಸೀತಾರಾಮನ್ ಅವ್ರ ಮೊನ್ನೆ ರಾಜ್ಯಸಭೆಯಲ್ಲಿ ಹೇಳಿದ್ದಾರೆ, ಇಟ್ಸ್ ಅ ನಟೋರಿಯಸ್ ಪಾಪ್ಕಾರ್ನ್ ಅಂತ ಹೇಳಿದ್ದಾರೆ ಅವರು. ನೀವು ದೊಡ್ಡ ದೊಡ್ಡ ಆಕ್ಟರ್ಸ್ ಲೈಕ್ ವಿಷ್ಣುವರ್ಧನ್ ಆಗಿರ್ಬೋದು ಆ್ಯಂಡ್ ಬಿಗ್ ಬಿ, ಬಾಲಿವುಡ್, ಅಮಿತಾಬ್ ಬಚ್ಚನ್ ಅವ್ರ ಜೊತೆ ಎಲ್ಲ ಆ್ಯಕ್ಟಿಂಗ್ ಮಾಡಿದ್ದೀರಾ ಇನ್ ಫ್ಯಾಮಿಲಿ ಮೂವಿ. ಹೌ ವಾಸ್ ದಟ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಗ್ರೇಟ್ ಸೆಲೆಬ್ರಿಟೀಸ್, ಗ್ರೇಟ್ ಆ್ಯಕ್ಟರ್ಸ್? ಅದೇ ಅವರು ಗ್ರೇಟ್ ಅಂತ ತೋರಿಸ್ಕೊಂಡ್ಲಿಲ್ಲ ಅಲ್ಲ. ದಟ್ಸ್ ದ ಗ್ರೇಟ್ನೆಸ್. ಯಾ, isn't it? ವಿಷ್ಣು ಸರ್ ಆಗಲಿ, ಐ ಹ್ಯಾವ್ ಸ್ಪೆಂಡ್ ಸೋ ಮಚ್ ಟೈಮ್ ವಿತ್ ರಾಜ್ಕುಮಾರ್ ಸರ್ ಅವರು ಎಲ್ಲರ ಜೊತೆಗೂ. ಫಸ್ಟ್ ಊಟ ಮಾಡಿದ್ದಾರೆ ಅಂಬರೀಷ್ ಸರ್ ತೋ. Of course, he has been so close to me. And in fact, ನನಗೆ ಅಂಬರೀಷ್ ಸರ್ ಹೋದ್ಮೇಲೆ I felt I really needed him for some more years. ನನಗೆ ಪೊಲಿಟಿಕಲಿ ಯಾವುದಕ್ಕೆ ಆಗಲಿ, ನಾಟ್ ದಟ್ ಐ ನೀಡ್ ಹೆಲ್ಪ್, ಐ ನೀಡ್ ಟು ಶೇರ್ ಥಿಂಗ್ಸ್. ನಾನಾಗಿ ಮಾತಾಡೋಕ್ಕೆ ನನಗೆ ಕೆಲವು ವಿಂಡೋಸ್ ಇದೆ. ಐ ಕ್ಯಾನ್ ಬಿ ದ್ಯಾಟ್ ವಿತ್ ಬರ್ಗೂರ್ ಸರ್, ಐ ಕ್ಯಾನ್ ಬಿ ದ್ಯಾಟ್ ವಿತ್ ಅಂಬರೀಷ್ ಸರ್. ಅದು ನಾನಾಗೇ ಇರ್ಬೋದು. ಐ ಆಮ್ ಜಸ್ಟ್ ಮೈ ಸೆಲ್ಫ್. ಐ ಡೋಂಟ್ ಹ್ಯಾವ್ ಟು ಹೆಸಿಟೇಟ್ ಏನು ಮಾತಾಡೋಕ್ಕೂ. ಆ ಫ್ರೀಡಮ್ ನನಗೆ ಅಲ್ಲೆಲ್ಲ ಸಿಗ್ತಾಯಿತ್ತು. ಸೊ ಐ ರಿಯಲಿ ಮಿಸ್ ಹಿಮ್. ಅದಕ್ಕೆ ಅವರೆಲ್ಲ ಗ್ರೇಟ್ ಆದರು. ದೇ ನೆವರ್ ಶೋನ್ ದಟ್ ದ ಗ್ರೇಟ್ ಅಂತ ಹೇಳಿಬಿಟ್ಟು ಯಾವುದೋ ಒಂದು ಕ್ಯಾರವನಲ್ಲಿ ಕೂತ್ಕೊಂಡು ಯಾರನ್ನು ಮಾತಾಡಿಸದೇ ಇರೋದು, ಆ ಥರದ್ದೆಲ್ಲ ಮಾಡಲಿಲ್ಲ. ಥಿಂಗ್ಸ್ ಹ್ಯಾವ್ ಚೇಂಜ್ ಟುಡೇ. ಐ ಆಮ್ ನಾಟ್ ಸೇಯಿಂಗ್ ಇಟ್ಸ್ ಬ್ಯಾಡ್, ಬಟ್ ದೆನ್ ಯಾಕಂದರೆ ಎಲ್ಲ ಕಡೆ ಜನನೂ ಇರ್ತಾರೆ, ಅವ್ರಿಗೆ ಇವಾಗ ಪ್ರೈವಸಿ ಬೇಕನ್ನಿಸ್ತಾ ಇದೆ, ಅದೆಲ್ಲ. ಬಟ್ ಥಿಂಗ್ಸ್ ಹ್ಯಾವ್ ರಿಯಲಿ ಚೇಂಜ್ಡ್. ಯು ಆರ್ ಸ್ಟ್ರಾಂಗ್ ಆ್ಯಂಡ್ ಎಮೋಷನಲ್ ಅಟ್ ದ ಸೇಮ್ ಟೈಮ್. Yeah. So, along with being an actress, you're a model. Indiana represent ಮಾಡಿದ್ರಿ. I used to be a model. No, it like Switzerland tourism ಆಡಿಗೆ. Oh yes, ಅದು Switzerland tourism ಮಾಡೆಲ್ ಅಂತ ಹೋಗಲಿಲ್ಲ. ಅದು 7 Wonders of the World ಮಾಡಿದ್ರು ಅವರು ಒಂದು ಪ್ರಾಜೆಕ್ಟು. ಆ 7 Wonders of the Worldಲ್ಲಿ ಒನ್ ಆಫ್ ದಿ ವಂಡರ್ ಇಸ್ ಇಂಡಿಯಾ. ಅಂದರೆ ಈಗ ನಾವು ಫ್ಲೈಯಿಂಗ್ ಮಷೀನ್ಸ್ ಇವಾಗ ಮತ್ತೆ ಅದೆಲ್ಲ ಇಂಟರ್ನೆಟ್ ಅಲ್ಲಿ ಇಲ್ಲಿ ಓಡಾಡ್ತಾ ಇರುತ್ತೆ ನೋಡಿ. ಇಂಡಿಯಾ ಇಸ್, ವಿ ಹ್ಯಾಡ್ ಆಲ್ರೆಡಿ ನೋ ದ ಟೆಕ್ನಾಲಜಿ, ವೇದ ಕಾಲದಿಂದ ಗೊತ್ತಿದೆ, ವೇದ ಇಸ್ ಸೈನ್ಸ್ ಅಂತ. ಸೊ ಫ್ಲೈಯಿಂಗ್ ಮಷೀನ್ಸ್ನ ಅಂದರೆ ವಿಮಾನಗಳ ಬಗ್ಗೆ, ಅಥವಾ ದೇವಸ್ಥಾನದ ಗೋಪುರಗಳ ಮೇಲೆ ನಾವು ವಿಮಾನವನ್ನು ನಿರ್ಮಾಣ ಮಾಡಿರ್ತೀವಿ, ವಿಮಾನಗಳ ಬಗ್ಗೆ ವೇದಗಳಲ್ಲಿ ಮತ್ತು ಪ್ರೀವೇದಿಕ್ ಕಾಲದಿಂದನೂ ಇದೆ ಅನ್ನೋದನ್ನು ರೆಪ್ರೆಸೆಂಟ್ ಮಾಡೋ ಅಂಥ ಫಿಲ್ಮ್ ಆಗಿತ್ತು. ಇಟ್ಸ್ ಅನ್ IMAX 4K ಸಿನಿಮಾ ಅದು. ಆ್ಯಂಡ್ ದ ಪ್ರೆಸೆಂಟೇಷನ್ ವಾಸ್ ಫಾರ್ 20 minutes. ಅದರಲ್ಲಿ ಐ ಹ್ಯಾವ್ ಸ್ಪೋಕನ್ ಅಬೌಟ್ ಇಂಡಿಯಾ ಆ್ಯಂಡ್ ಇಂಡಿಯಾದ ಪುರಾಣಗಳು ಏನು ಹೇಳುತ್ತೆ, ವೇದಗಳೇನು ಹೇಳುತ್ತೆ ಅಂತ, ಇದ್ರ ಬಗ್ಗೆನೇ ಅದು ಸ್ಕ್ರಿಪ್ಚರ್ಸ್ ಇದ್ದಿದ್ದು.
ದಟ್ಸ್ ನೈಸ್. ಸ್ಕ್ರಿಪ್ಚರ್ಸ್ ಏನಂತೆ ಅನ್ನೋದ್ರ ಬಗ್ಗೆ ಒಂದು ಸ್ಕ್ರಿಪ್ಟ್. ಹೌ ಈವನ್ ಸ್ವಿಟ್ಜರ್ಲ್ಯಾಂಡ್ ಆಲ್ಸೋ ಹ್ಯಾಸ್ ಚೇಂಜ್ಡ್. ಆಗ ನಾವು ಇದ್ರದ್ದು ಇನಾಗ್ರಲ್ ಪ್ರೋಗ್ರಾಮ್ಗೆಲ್ಲ ಹೋದಾಗ ಹ್ಯಾಡ್ ಲಂಚ್ ಆ್ಯಂಡ್ ಡಿನ್ನರ್ ವಿತ್ ಪ್ರೈಮ್ ಮಿನಿಸ್ಟರ್ ಅಂತೆ, ಪ್ರೈಮ್ ಮಿನಿಸ್ಟರ್ ಹೆಂಡ್ತಿಯರಂತೆ ಎಲ್ಲ ಇಡೀ ಎಲ್ಲರ ಜೊತೆನೂ ಆಯಿತಾ. ಅವಾಗೆಲ್ಲ ಯಾರಿಗೂ ಸ್ವಿಟ್ಜರ್ಲ್ಯಾಂಡಲ್ಲಿ ಅವಾಗ ಪ್ರೈಮ್ ಮಿನಿಸ್ಟರ್ ಎಲ್ಲ ಕಮಾಂಡೋ ಆಗಲಿ ಸೆಕ್ಯೂರಿಟಿ ಯಾರೂ ಇರ್ತಾರಿಲ್ಲ, ಹಾಗೆ ಓಡಾಡ್ತಾಯಿದ್ರು ಅಲ್ಲಿ ಪ್ರೈಮ್ ಮಿನಿಸ್ಟರ್ ಎಲ್ಲ. ಈಗ ನೋಡಿ ಹಿಂಗೆ ಎಷ್ಟರ ಮಟ್ಟಿಗೆ ಸಮಾಜ ಬದಲಾಗಿದೆ ಅಂತ ಹೇಳಿದ್ರೆ, ಈಗ ಒಂದು MLAಗೂ ಒಂದು 10 ಜನ ಬಾಡಿಗಾರ್ಡ್ ಇರ್ತಾರೆ. ಜನಪ್ರತಿನಿಧಿಯಾಗಿ ನಾವು ಇರಬೇಕಾದವರು ಎಲ್ಲ ಸೆಕ್ಯೂರಿಟಿ ಹಾಕ್ಕೊಂಡೇ ಇರಬೇಕಾಗುವಂಥ ಒಂದು ಪರಿಸ್ಥಿತಿ ಒಂದು ನಿರ್ಮಾಣ ಆಗಿದೆ. ಸೊ ದಟ್ಸ್ ಹೌ ಮಚ್ ಸೊಸೈಟಿ ಹ್ಯಾಸ್ ಚೇಂಜ್ಡ್. ನಿಮ್ಮ ಪ್ರಕಾರ ಒಂದು ಸಿನಿಮಾ ಹೇಗೆ ಇರಬೇಕು? ನನ್ನ ಪ್ರಕಾರ ಸಿನಿಮಾ ಹೇಗಿರಬೇಕು ಅಂತಲ್ಲ. ಸಿನಿಮಾ ಅಂದರೆ ಏನು? ಕಥೆಯನ್ನು ಹೇಳುವಂಥದ್ದು. ಅದು ಯಾವುದೇ ಕತೆ ಆಗಿರಲಿ. ನಿನ್ನ ಕತೆ ಹೇಳ್ಬೋದು, ನನ್ನ ಕತೆ ಹೇಳ್ಬೋದು, ಯಾರ ಕತೆ ಬೇಕಾದರೂ ಹೇಳ್ಬೋದು. ನಮ್ಮನೆ ನಾಯಿ ಕತೆ ಹೇಳ್ಬೋದು, ಯಾವ್ದು ಬೇಕಾದರೂ ಹೇಳ್ಬಹುದು. ಅದು ಮನಸ್ಸನ್ನು ಮುಟ್ಟೋ ಅಂಥದ್ದಾಗಿರಬೇಕು. ಬಟ್ ಈಗ ಅದಕ್ಕೆ ನಾನು ಹೇಳೋದು, ಅದು ಮನಸ್ಸನ್ನು ರಂಜಿಸೋ ಅಂಥದ್ದು ಮಾತ್ರ ಅಲ್ಲ. ಅಷ್ಟೂ ರಸಗಳನ್ನು, ನಮ್ಮಲ್ಲಿರುವಂತಹ ಅಷ್ಟೂ ರಸಗಳನ್ನು ಒಂದು ಸಣ್ಣದಾಗ ಅದಕ್ಕೆ ಟಿಂಗ್ಲಿಂಗ್ ಒಂಚೂರು ಈ ಭಾವನೆಯೂ ನನ್ನಲ್ಲಿದೆ ಅನ್ನೋಂಥದ್ದು ಗೊತ್ತಾಗಬೇಕು. ಎಷ್ಟೋ ಇವಾಗ ದಿನಗಳಲ್ಲಿ ನಮ್ಗೆ ಮರ್ತೋಗಿರುತ್ತೆ ಯಾವ್ಯಾವ ಭಾವನೆ ನಮ್ಮಲ್ಲಿದೆ ಅಂತ. ಯಾಕಂದರೆ ಫಾರ್ ವೇರಿಯಸ್ ರೀಸನ್ಸ್ ಯು ಆರ್ ನಾಟ್ ಸಪೋಸ್ ಟು ಶೋ ಯುವರ್ ಎಮೋಷನ್ಸ್ ಆ್ಯಂಡ್ ಯು ಟ್ರೈ ಟು ಹೋಲ್ಡ್ ಇಟ್ ಬ್ಯಾಕ್ ಈವನ್ ಟು ಯುವರ್ ಫ್ರೆಂಡ್ಸ್. ಆವಾಗ ಅಲ್ವೊಂದು ಏನೋ ಬಿಗುಮಾನ, ಯು ಡೋಂಟ್ ವಾಂಟ್ ಟು ಸೇ ಸರ್ಟನ್ ಥಿಂಗ್ಸ್, ಯು ಡೋಂಟ್ ವಾಂಟ್ ಟು ಕ್ರೈ ಇನ್ ಫ್ರಂಟ್ ಆಫ್ ದೆಮ್. ಏನೇನೋ ಭಾವನೆಗಳು ನಮ್ಮಲ್ಲಿ, ಒಂದು 100 ಭಾವನೆಗಳಿರುತ್ತೆ. ಆ 100 ಭಾವನೆಗಳಿಗೆ ಯಾವುದಕ್ಕೆ ಅದು ಎಲ್ಲಾದರೂ ಒಂದು ಸಣ್ಣದಾಗೆ ಒಂಚೂರು ಇದಾಗಬೇಕಂದ್ರೆ ನನ್ನಲ್ಲಿ ಭಾವನೆಗಳನ್ನು ನಾನು ಸಪೋಸ್ ಟು ಅದೊಂದು ಸ್ವಲ್ಪ ಒಂದು ಎಕ್ಸಸೈಸಿಂಗ್ ಆಗಬೇಕು. ಆ ಭಾವನೆಯನ್ನು ಹೊರಹೊಮ್ಮೋದಾಗಬೇಕು. ಅದು ಸಿಟ್ಟು ಬರಬಹುದು, ಬಟ್ ಎಷ್ಟೋ ಸಿನಿಮಾ ನೋಡಿದಾಗ ಸಿಟ್ಟು ಬರುತ್ತೆ. ಯಾಕಂದರೆ ದಟ್ ಈಸ್ ವಾಟ್ ಪ್ರಾಬಬ್ಲಿ ಇಟ್ ಹ್ಯಾಸ್ ಎನ್ಹ್ಯಾನ್ಸ್ ದಟ್ ಇನ್ ಯು, ವಿಚ್ ಇಸ್ ಗುಡ್. ನಾನು ಇನ್ನೊಂದು ಹೇಳೋದು ಎಲ್ಲರಿಗೂ ಏನಂದ್ರೆ, ಧಾರಾವಾಹಿಗಳನ್ನು ದಿನ ನೋಡ್ತಾರೆ, ಸಿನಿಮಾಗಳನ್ನು ಇವಾಗ ದಿನ ನೋಡ್ತಾರೆ. ದಿನ ನೋಡಬಾರ್ದು ಆ್ಯಕ್ಚುಲಿ. ಯಾಕಂದರೆ ಇಟ್ಸ್ ಅನ್ ಎಕ್ಸಸೈಸ್ ಫಾರ್ ಮೀ. ದಿನ ನೋಡ್ತಾ ನೋಡ್ತಾ ಏನಾಗುತ್ತೆ, ನನ್ನಲ್ಲಿರೋ ಎಮೋಷನ್ಸನ್ನ ನಾನು ಇಷ್ಟೇನಾ ಅಂತ ಹಾಗೆ ಮಾಡ್ತಾ ಬರ್ತೀನಿ. ಇದನ್ನು ಸ್ಟಾಪ್. ಐ ಓನ್ಲಿ ವಾಚಿಂಗ್ ಇಟ್ ಆಸ್ ಅನ್ ಆಡಿಯನ್ಸ್ ಅಷ್ಟೇ. ಆಗ ನನ್ನನ್ನು ಯಾವ ಭಾವನೆಗಳಲ್ಲೂ ಅದು ಏನು ಮಾಡ್ತಾ ಇಲ್ಲ, ಅದು ಕೆಲಸ ಮಾಡ್ತಿಲ್ಲ, ಅದು ಸುಮ್ಮನೆ ನೋಡ್ತಾ ಇದ್ದೀನಿ. ಅದಕ್ಕೆ ತುಂಬ ಜನ ಹೇಳಲ್ವ, ಪಿಕ್ಚರ್ ಒಂಥರ ಬೋರ್ ಹೊಡಿತು ಅಂತ ಹೇಳ್ತಾರೆ. ನೋಡಿ, ಯಾಕೆ ಬೋರ್ ಹೊಡಿಯುತ್ತೆ? ಯಾಕಂದರೆ ಇವರು ತುಂಬ ನೋಡ್ತೀರಲ್ವ ಜನ ಈಗ. ಅದಕ್ಕೆ ಇವಾಗ ಹೊಡೆದಾಡೋದು ಬಡ್ದಾಡೋದು ಅಂದರೆ ವಿಜುವಲಿ ವಿಚ್ ಇಸ್ ಕತೆಗಳನ್ನ ಇವಾಗ ಯಾರೂ ಮಾಡೋಕ್ಕಾಗ್ತಾಯಿಲ್ಲ. ಯಾಕಂದರೆ ದೇ ಆರ್ ಓವರ್ ಎಕ್ಸ್ಪೋಸ್ಡ್. ದಿನ ನೋಡ್ತಾ ಇದ್ದಾರೆ, ಇನ್ಸ್ಟಾಗ್ರಾಮ್ ನೋಡ್ತಾ ಇದ್ದಾರೆ, ಏನೇನು ನೋಡ್ತಿದ್ದಾರೆ. ಅದರಲ್ಲಿ ಜಾಬ್ ಬರುತ್ತೆ, ಕಾಮಿಡಿ ಬರುತ್ತೆ, ಟ್ರೋಲ್ ಬರುತ್ತೆ. 24 ದೇ ವಾಚಿಂಗ್ ಮೂವೀಸ್ ಅಂತೆ, ಸೀರೀಸ್ ಅಂತೆ, ಯಾವುದೋ ಗೆಟ್ಫ್ಲಿಕ್ಸ್ ಎಲ್ಲದನ್ನು 100 ನೋಡ್ತಾ ಇದ್ದಾರೆ. ಸೊ ಓವರ್ ಅ ಪೀರಿಯಡ್ ಆಫ್ ಟೈಮ್ ನಮ್ಮ ಎಮೋಷನ್ಸ್ನ ನಾವು ಅದೊಂಥರ ಇಟ್ ಬಿಕಮ್ಸ್ ಟೋನ್ ಡೌನ್ ಆಗಿಬಿಡುತ್ತೆ. ಟೋನ್ ಡೌನ್ ಆದಮೇಲೆ ಎವ್ರಿಥಿಂಗ್ ಬಿಕಮ್ಸ್ ಬೋರಿಂಗ್. ನಾವು ಯಾಕೆ ಇವತ್ತು ಥಿಯೇಟರಿಗೆ ಜನ ಬರಲ್ಲ ಅಂತ ಹೇಳ್ತಿದ್ದೀವಿ? ಅಥವಾ ಜನ ಬರಬೇಕು ಅಂದರೆ ಈ ಥರದ್ದೇ ಒಂದಾಗಬೇಕು. 200 ಕೋಟಿ 300 ಕೋಟಿ ಸಿನಿಮಾನ ಕಚಾ ಹಿಂಗೆ ದೊಡ್ಡ ಕೊಡ್ಲಿ, ಸಣ್ಣ ಕೊಡ್ಲಿನೂ ದೊಡ್ಡದಾಗಿರುತ್ತೆ, ಹಿಂಗೆ ಮಾಡ್ತಾರೆ ಎಲ್ಲ. ಎವ್ರಿಥಿಂಗ್ ಈಸ್ ಬಿಗ್ ಆ್ಯಂಡ್ ಎವ್ರಿಥಿಂಗ್ ಈಸ್ ವೈಬ್ರೆಂಟ್ ಆ್ಯಂಡ್ ವೈಡ್. ಯಾಕಂದರೆ ಸೈಜ್ ಅಟ್ಲೀಸ್ಟ್ ಅಂತ ಓನ್ಲಿ ದಟ್ ಕ್ಯಾನ್ ಮ್ಯಾಟರ್ ಮೇ ಬಿ. ಯಾಕಂದರೆ ಎಮೋಷನ್ಸ ಅಲ್ಲಿ ನಿಂತು ಹೋಗಿದೆ, ಎಲ್ಲ ಕಂಪ್ರೆಸ್ ಆಗಿದೆ. ಅಂದರೆ ಅವ್ನು ಇಷ್ಟ ಇಲ್ಲ ಇವಾಗ, ಅದಕ್ಕೆ ಎಲ್ಲ ಬೋರ್ ಆಗುತ್ತೆ ಸಿನಿಮಾ. ನಾವು ಸಣ್ಣವ್ರು ಬೇಕಾದ್ರೆ ಗುರು ಶಿಷ್ಯರು ನೋಡಿದ್ರೆ ತುಂಬ ನಗು ಬರ್ತಾಯಿತ್ತು. ನರಸಿಂಹರಾಜು ಅವ್ರ ಡೈಲಾಗ್ ಕೇಳುವಾಗಲೇ ಒಳ್ಳೆ ಖುಷಿಯಾಗಿರ್ತಾಯಿತ್ತು. ಯಾಕಂದರೆ ಇಟ್ಸ್ ಆಲ್ ಫ್ರೆಶ್. ಈಗ ಓವರ್ ಎಕ್ಸ್ಪೋಸ್ಡ್. ಮತ್ತು ನಮ್ಮ ವಿಡಿಯೋನೂ ಹಾಕ್ತಾ ಇರ್ತೀವಿ, ನಾವು ಮಾಡ್ತಾಯಿದ್ದೀವಿ, ಅವರು ಮಾಡ್ತಾಯಿದ್ದಾರೆ, ಫ್ರೆಂಡ್ಸು ಮಾಡ್ತಿದ್ದಾರೆ, ಒಟ್ಟು ಎಲ್ಲರೂ. ನಾನು ತುಂಬ ನಮ್ಮ ಮನೇಲಿ ಎಲ್ಲರಿಗೂ ಹೇಳ್ತೀನಿ, ನೋಡಬೇಡಿ ಆ ಸಿನಿಮಾ. ನಾನಂತೂ ಐ ಡೋಂಟ್ ವಾಚ್, ಬಿಕಾಸ್ ವೆನ್ ಐ ವಾಚ್ ಐ ರಿಯಲಿ ವಾಂಟ್ ಟು ಫೀಲ್ ಆಲ್ ದಟ್. ಅವಳಿಗೇನಾಗ್ತಿದೆ ಆ ಪಾತ್ರದಲ್ಲಿ, ಅಥವಾ ಅವನಿಗೇನಾಗ್ತಿದೆ, ಅವರ ಇಡೀ ಜೀವನದಲ್ಲಿ ಏನಾಗ್ತಿದೆ, ಆ ಕಥೆಯಲ್ಲಿ ಏನಾಗ್ತಿದೆ, ಐ ವಾಂಟ್ ಟು ಬಿ ವಿತ್ ದೆಮ್. ಅದಕ್ಕೆ ನಾನು ಒಂದು ಸ್ವಲ್ಪ ಅವಕಾಶ ಕೊಡೋಕ್ಕೆ ನಾನು ರೆಡಿ ಮಾಡ್ಕೊಂಡಿರ್ಬೇಕು, ನನ್ನನ್ನು ಆಡಿಯನ್ಸ್ ಆಗಿ, ಪ್ರೇಕ್ಷಕನಾಗೆ ನಾನು ಅದರೊಳಗೆ ಹೋಗಬೇಕಲ್ವಾ.
ಸಿನಿಮಾ ಮಾತ್ರ ನನ್ನೊಳಗೆ ಬರೋಕ್ಕಾಗಲ್ಲ. ಎರಡೂ ಆಗಬೇಕು, ಅದು ಪರಸ್ಪರವಾಗಿ. ಅದು ನನ್ನೊಳಗೆ ಬರ್ಬೇಕು, ನಾನು ಅದರೊಳಗೆ ಹೋದರೆ ಮಾತ್ರ ಐ ವಿಲ್ ಎಂಜಾಯ್ ಆ್ಯಂಡ್ ಯು ವಿಲ್ ಬಿಕಮ್ ಪಾರ್ಟ್ ಆಫ್ ಇಟ್. ಮೋರ್ ಲೈಕ್ ಟು ವೇ ಕಮ್ಯುನಿಕೇಶನ್. ಇಟ್ ಈಸ್ ಅ ಟು ವೇ ಕಮ್ಯುನಿಕೇಷನ್. ಅದಕ್ಕೆ ಚಂದ್ರಮುಖಿ ಪ್ರಾಣಸಖಿ ಆಯಿತು. ಇವಾಗ ನಾಡ್ದು ಕಲರ್ಸ್ ಟಿ ವಿಯವರು ಕರೆದಿದ್ದಾರೆ ನನಗೆ, ಬನ್ನಿ, ಇಟ್ಸ್ 25th year, ಸೊ ಪ್ಲೀಸ್ ಕಮ್ ಆ್ಯಂಡ್ ಟಾಕ್ ಅಬೌಟ್ ಇಟ್ ಅಂತ. ಆದರೂ ಜನ ಇನ್ನೂ ಅದನ್ನೇ ಮಾತಾಡ್ತಾ ಇದ್ದಾರೆ. ದಟ್ಸ್ ಓನ್ಲಿ ಬಿಕಾಸ್ ಅವರು ಅದ್ರಲ್ಲಿ ಹೋಗೋಕ್ಕೆ ಆಗ ಅವಕಾಶ ಇತ್ತು. ಇಟ್ ವಾಸ್ ರಿಲೀಸ್ಡ್ ಇನ್ ದಿ ಇಯರ್ 2000. ಅವರು ಅದರಲ್ಲಿ ಬಂದರು, ನಮ್ಮನ್ನು ಅವರೊಳಗೆ ತಗೊಂಡ್ರು. ಇವಾಗ ಬರ್ತಿರೋರಿಗೆ, ಅದಕ್ಕೆ ನಮಗೆ ಹುಡುಗಿಯರಿಗಾಗಲಿ ಹುಡುಗರಿಗೂ ಸಹ ಸಿನಿಮಾಗಳು ಸಿಗಲ್ಲ ಈಗ ಮೇಲಿಂದ ಮೇಲೆ. ಯಾಕಂದರೆ ಇದಾಗ್ತಾ ಇಲ್ಲ ಅಲ್ಲ. ಇಲ್ಲ, ನೀವು ನನ್ನನ್ನು ಅಕ್ಸೆಪ್ಟ್ ಮಾಡ್ಕೊಳ್ಬೇಕು, ನನ್ನನ್ನು ತೊಗೊಳ್ಬೇಕು ನೀವು, ನಾನು ನಿಮ್ಮನ್ನು ತೊಗೊಳ್ಬೇಕು ನನ್ನ ಒಳಗಡೆ. ಅದಾದರೆ ಮಾತ್ರ ದರ್ ಇಸ್ ಅ ಪಾಸಿಬಿಲಿಟಿ ದಟ್ ಐ ಗೆಟ್ ಮೋರ್ ನಂಬರ್ ಆಫ್ ಮೂವೀಸ್. ಇವಾಗ ಅದೇ ದಿನ ತುಂಬ ನೋಡ್ತಾ ಇರ್ತಾರೆ, ಸೀರೀಸ್ ನೋಡ್ತಾ ಇದ್ದಾರೆ, ಎಲ್ಲದನ್ನು ದಿನ 40 ನಿಮಿಷ 10 ನಿಮಿಷ ಸಿಕ್ಕರೆ ದೇ ವಿಲ್ ವಾಚ್ ಸಮಥಿಂಗ್. ನೆಕ್ಸ್ಟ್ ಕ್ರಿಕೆಟ್, ಆಮೇಲೆ ಅದ್ರ ಜೊತೆಗೆ ರಮ್ಮಿ, ಐ ಡೋಂಟ್ ನೋ ವಾಟ್ ಆಲ್. ಅದರಲ್ಲೇನೋ 250 ಏನೋ ಗೇಮ್ ಇದೆ. ಅದ್ರ ಜೊತೆಲಿ ನಮ್ಮ ಕೆಲಸ, ಅದ್ರ ಜೊತೆಲಿ ಮನೆಯವ್ರ ಫೋನ್ ಕಾಲ್ಸ್. ಎಲ್ಲಿದೆ ಟೈಮ್ ಬರೋಕ್ಕೆ? ಥಿಯೇಟ್ರಿಗೆ ಬರೋಕ್ಕೆ ಟೈಮ್ ಇಲ್ಲ. ಆಮೇಲೆ ನನಗೆ ಟೈಮ್ ಇದ್ದರೆ ನನ್ನ ಹೆಂಡ್ತಿಗೆ ಟೈಮ್ ಇಲ್ಲ, ಮಕ್ಳಿಗೆ ಟೈಮ್ ಇಲ್ಲ. ಯಾಕಂದರೆ ಎಲ್ಲರೂ ಇದನ್ನೇ ಮಾಡ್ತಾ ಇರೋದು. ಅವರು ಎಲ್ಲರೂ ಒಂದೊಂದು ಫೋನ್ ಇಟ್ಕೊಂಡು ಬಿಟ್ಟಿಯಾರಲ್ಲ ಮನೇಲೆಲ್ಲ. ಮನೆ ಮಂದಿಯೆಲ್ಲ ಒಂದೊಂದು ಫೋನಲ್ಲಿ ದೇ ಆರ್ ಜಸ್ಟ್ ವಾಚಿಂಗ್ ದ ಸೇಮ್ ಥಿಂಗ್. ಸೊ ಟು ಸ್ಪಿರಿಚುಲಿ ಇನ್ಕ್ಲೈನ್ ಆಗಬೇಕು, ಏನೇ ಆದ್ರೂ ನನ್ನ ಎಮೋಷನ್ಸನ್ನು ನಾನು ಒಂದು ಸ್ವಲ್ಪ ಅದಕ್ಕೆ ಸ್ಪೇಸ್ ಕೊಡಬೇಕು. ನಾನು ದಿನನಿತ್ಯ ತಲೆಗೂ ಅಷ್ಟೇ, ಮೈಂಡ್ ಆಲ್ಸೋ. ಕೂತಲ್ಲದೆ ಡಯಾಬಿಟಿಕ್ ಆಗ್ತಿದ್ದಾರೆ, ಕೂತಲ್ಲೇ BP ಆಗ್ತಿದೆ. ಯಾಕಂದರೆ ಇಲ್ಲೇ ಕೂತ್ಕೊಂಡು ನೋಡಿ ನಾನೇನು ಎಮೋಷ್ನಲಿ ನಾನು ರಿಯಾಕ್ಟ್ ಮಾಡ್ತಿಲ್ಲ, ಅಲ್ಲಿ ಅಳ್ತಾ ಇಲ್ಲ ಅಂದ್ರೂ ಸಹ ಅದು ಇಲ್ಲಿ ತಲೆಗೆ, ಮೈಂಡಿಗೆ ತಾಗ್ತಾ ಇದೆ. ಅದು ಅಲ್ಲಿ ಕೊಲೆ ನಡೀತಾ ಇರುತ್ತೆ. ಆಮೇಲೆ ನ್ಯೂಸ್ ಚಾನಲಲ್ಲೆಲ್ಲ ರಿಯಲ್ ಫುಟೇಜಸ್ ತೋರಿಸ್ತಾರೆ ಆಕ್ಸಿಡೆಂಟಿಂದೆಲ್ಲ. ಡಬಾರ್ ಅಂತೆಲ್ಲ ಬಿದ್ದು ಹೋಗೋದು, ಅಲ್ಲಿ ಜೀವ ಹೋಗೋದು, ಪ್ರಾಣ ಹೋಗೋದೆಲ್ಲ ತೋರಿಸ್ತಾ ಇರ್ತಾರೆ. ನಮ್ಗೆ ಗೊತ್ತಲ್ವಾ ತಲೆಯಲ್ಲಿ ಪ್ರಾಣ ಹೋಯ್ತಂತ ಗೊತ್ತಲ್ವಾ? ಅನ್ನಲ್ಲ ನಾನೀಗ, ಯಾಕಂದರೆ ಅದು ಹೋಯ್ತು ನೋಡಿ. ಇವಾಗ ನೋಬಡಿ ಈಸ್ ಸೇಯಿಂಗ್ ದಟ್, ಯು ಅಬ್ಸರ್ವ್ ಇಟ್. ಇವಾಗ ಎಷ್ಟೆಲ್ಲ ಟಿ ವಿಲೂ ತೋರಿಸ್ತಾರೆ, ನ್ಯೂಸಲ್ಲಿ, ಫೋನಲ್ಲೂ ಬರ್ತಾ ಇರುತ್ತೆ. ಅದನ್ನು ಕಾಮಿಡಿ ಥರ ಹಾಕ್ತಾ ಇರ್ತಾರೆ, ಪ್ರಾಣ ಹೋಗೋದೆಲ್ಲ. ಮುಂಚೆ ಪ್ರಾಣ ಹೋಯ್ತಾ ಅಂತ ಮುಂಚೆ ಎಲ್ಲ. ಈಗ ನಮ್ಮ ಅತ್ತೆನೋ ಅಮ್ಮನೋ ಆಗಿದ್ರೆ ಯಾರಾದರೂ ಹೌದೇ ಆ ಥರ ಆಯ್ತಾ ಅಬ್ಬಬ್ಬ ಅಂತ ಇದ್ರು. ಅಂದರೆ ಇಟ್ ವಾಸ್ ಅ ಬಿಗ್ ಥಿಂಗ್, ರೈಟ್? ಆ್ಯಂಡ್ ಸಂಬಡಿ ಲೂಸಿಂಗ್ ಲೈಫ್. ಇಟ್ ಈಸ್ ನೋ ಮೋರ್ ಅ ಬಿಗ್ ಥಿಂಗ್. ಸಂಬಡಿ ಈಸ್ ಲೂಸಿಂಗ್ ಲೈಫ್ ಓ ಅಷ್ಟೇ. ಸೊ ಹಂಗಾಗ್ಬಿಟ್ಟಿದೆ ಇವಾಗ. ಅಂದರೆ ಅದು ಯಾಕಂದರೆ ಇಟ್ಸ್ ಓವರ್ ಎಕ್ಸ್ಪೋಸ್ಡ್. ಆದರೆ ನನ್ನ ತಲೆಗೆ ಅದು ಗೊತ್ತಾಗ್ತಾ ಇರುತ್ತೆ, ಮೈಂಡಲ್ಲಿ ಉಳ್ಕೊಂಡಿರುತ್ತೆ ಆ ಮೆಮರಿ. ನಾನು ಏನೇನು ನೋಡ್ತೀನೋ ಅಷ್ಟು ಮೆಮರಿ ಇರುತ್ತೆ. ಅದು ಕೂತಲ್ಲೇ ಶಾಕಿಗೆ ಹೋಗ್ತಾ ಇರುತ್ತೆ. ಹೋಗಿ ಮತ್ತು BP ಆಗುತ್ತೆ, ಡಯಾಬಿಟಿಕ್ಕೂ ಆಗುತ್ತೆ. ಆಮೇಲೆ ಅಲ್ಲೇ ತಿಂತಾ ಇರ್ತೀವಲ್ಲ TV ಮುಂದೆ ಕೂತ್ಕೊಂಡು. ಲಾಟ್ ಆಫ್ ಥಿಂಗ್ಸ್ ಹವ್ ಚೇಂಜ್ಡ್. ಐ ಥಿಂಕ್ ಮೇ ಬಿ ಐ ಆಮ್ ಅ ವೆರಿ ಓಲ್ಡ್ ಸ್ಕೂಲ್, ಬಟ್ ಮೋರ್ ದೆನ್ ಓಲ್ಡ್ ಸ್ಕೂಲ್ ಐ ರಿಯಲಿ ವಾಂಟ್ ಟು ರಿಟೈನ್ ನನ್ನ ಹಾರ್ಟನ್ನು ನಾನು ಕಾಪಾಡಬೇಕಂತ ನನ್ನ ಉದ್ದೇಶ. ಅದು ನನಗೆ ಯಾರನ್ನು ಪ್ಲೀಸ್ ಮಾಡೋ ಅವಶ್ಯಕತೆಯೂ ಇಲ್ಲ. ಐ ವಾಂಟ್ ಟು ಲಿವ್ ಮೈ ಲೈಫ್ ಲೈಕ್ ದಿಸ್. ಯಾಕಂದರೆ ನನಗೆ ಒಂದು ಹಕ್ಕಿ ಹಾರೋದನ್ನು ನನಗೆ ಎಂಜಾಯ್ ಮಾಡಬೇಕಂದ್ರೆ ನನ್ನ ಹೃದಯನ ಉಳಿಸ್ಕೊಳ್ಬೇಕು, ಅದರಲ್ಲಿ ಜಾಗ ಕೊಡ್ಬೇಕು. ನಾನು ನಾಯಿ ಬೊಗಳೋದು ಖುಷಿ ಆಗಬೇಕು ನಂಗೆ. ಅದು ತಲೆ ಕಿರಿಕಿರಿ ಆಗಬಾರ್ದು. ಅದು ಕಿರಿಕಿರಿ ಆಗ್ತಿದೆ ಅಂತ ಹೇಳಿದ್ರೆ ಅಲ್ಲಿ ಹಂಗಾರೆ ಜಾಗ ಇಲ್ಲ. ಅದಕ್ಕೆ ಅದನ್ನು ಉಳಿಸ್ಕೊಳ್ಬೇಕು ನಾನು. ಆ ಜಾಗ ನಾನು ಇಡಬೇಕಲ್ವಾ ಅಲ್ಲಿ ಹೃದಯದಲ್ಲಿ. ಇಲ್ಲ ಅಂತ ಹೇಳಿದ್ರೆ ದೆನ್ ಐ ವಿಲ್ ಲೂಸ್ ಔಟ್ ಎವ್ರಿ ಎಮೋಷನ್ಸೇ ಹೋಗಿದೆ ಅಂತ ಹೇಳಿದ್ರೆ ಜೀವನದಲ್ಲಿ ನಂಗೆ ಅರ್ಥನೇ ಇಲ್ಲ. ಆಮೇಲೆ ಜೀವನಕ್ಕೆ ದರ್ ಇಸ್ ನಥಿಂಗ್. ಆಮೇಲೆ ಏನು ಓದಿದ್ರು ನಿಮ್ಗೆ ಎಮೋಷನ್ ಕನ್ವೆ ಆಗಲ್ಲ. ಅದಕ್ಕೆ ಯಾರು ಇವಾಗ ಓದೋಕ್ಕೆ ಇಷ್ಟಪಡಲ್ಲ, ಬಿಕಾಸ್ ದರ್ ಇಸ್ ನಥಿಂಗ್. ಎವ್ರಿ ಸ್ಟೋರಿ ಸೇಸ್ ಒಬ್ಬರು ಕ್ಯಾಮ್ರಾಮನ್ ಇದ್ದ, ಅವನೊಂದು ಹುಡುಗಿನ ಇಷ್ಟಪಟ್ಟ, ಸೊ ವಾಟ್ಸ್ ಅ ಬಿಗ್ ಡೀಲ್ ಅಂತ ಆಯ್ತು ಈಗ. ಬಟ್ ಪ್ರತಿ ಕತೆ ಆ್ಯಂಡ್ ದೇರ್ ವಾಸ್ ಸೋ ಮಚ್ ಇಂಪಾರ್ಟೆನ್ಸ್ ಗಿವನ್ ಟು ಲವ್ ಅರ್ಲಿಯರ್. ರೋಸ್ ಕೊಟ್ಟ ಅಂದ್ರೇ ಈವನ್ ಆನ್ ಸ್ಕ್ರೀನ್ ರೋಸ್ ಕೊಡೋದು, ಇಟ್ ವಾಸ್ ಅ ಬ್ಯೂಟಿಫುಲ್ ಥಿಂಗ್. ಬಟ್ ಇಟ್ಸ್ ನೋ ಮೋರ್. So lot of things have changed. I don't know how we are going back or probably protecting our heart. It's time that we should protect society ಎಲ್ಲ ದೂರ.
ಅಲ್ಲಿಗಿಂತ ಮುಂಚೆ ಫಸ್ಟ್ ನಮ್ಮ ಹಾರ್ಟನ್ನು ನಾವು ಕಾಪಾಡ್ಕೊಳ್ಬೇಕು ಅಂತ ಅನಿಸುತ್ತೆ. ಈಗ ಕಂಪೇರ್ ಮಾಡಿದ್ರೆ ಮುಂಚೆ ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಸೊ ಈಗ ಸೋಷಿಯಲ್ ಮೀಡಿಯಾದಿಂದ ರೀಚ್ ಸಿಗೋದು ಈಸಿ ಆಗಿದೆಯಾ? ನಂಗೆ ಗೊತ್ತಿಲ್ಲಪ್ಪ, ಈಸಿನೋ ಕಷ್ಟನೋ ಗೊತ್ತಿಲ್ಲ, ನಾನಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ. ಆದರೆ ನಿಜವಾಗ್ಲೂ ನಾನು ಈ ಥರ ಎಲ್ಲ ಮಾತಾಡೋದು ಕೆಲವ್ರು ಕಮೆಂಟು ಹಾಕಿರ್ತಾರೆ, ಏನೇನೋ ಮಾಡಿರ್ತಾರೆ. ಸಿ ಟು ಸ್ಟಾರ್ಟ್ ವಿತ್, ಯಾರೋ ಒಬ್ಬರು ನನ್ನ ಬಗ್ಗೆ ಒಂದು ಬೇಡವಾದ ಕಮೆಂಟ್, ತುಂಬ ಕೆಳಮಟ್ಟದ ಭಾಷೆಯನ್ನು ಉಪಯೋಗಿಸಿ ಮಾಡಿದಾರಂತ ಹೇಳಿದ್ರೆ, ಟು ಸ್ಟಾರ್ಟ್ ವಿತ್ ಹಿ ಈಸ್ ನೋಬಡಿ ಟು ಮೀ. ಅವರಿಗೂ ನಾವು ಯಾರೂ ಅಲ್ಲ. ಅಲ್ಲಿಂದನೇ ಸಮಾಜ ಹಾಳಾಗ್ತಾ ಇರೋದಂತ ಹೇಳಬಹುದು. ಯಾಕಂದರೆ ನಾನು ಇನ್ನೊಬ್ಬರು ನೋಡಿ ಪ್ರಶಂಸೆ ಮಾಡೋದು ಬೇಡ, ಗೌರವ ಅಟ್ಲೀಸ್ಟ್ ಕೊಡ್ಬೋದಲ್ವ, ಮರ್ಯಾದೆ ಕೊಡ್ಬೋದಲ್ವ. ನನಗೆ ಮರ್ಯಾದೆ ಕೊಡುವಷ್ಟು ನನ್ನಲ್ಲಿ ಸಂಯಮನೇ ಇಲ್ಲ ಅಂತ ಹೇಳಿದ್ರೆ ಮತ್ತು ವಾಟ್ ಕಲ್ಚರ್ ದಟ್ ಐ ಆಮ್ ಗ್ರೋಯಿಂಗ್ ಅಪ್ ಇನ್. ಇದನ್ನು ಶಾರುಖ್ ಖಾನು ತುಂಬ ಚೆನ್ನಾಗಿ ಹೇಳಿದ್ದಾರೆ ಒಂದು ವೇದಿಕೆಯಲ್ಲಿ, ಶಿವಣ್ಣನೂ ಹೇಳಿದ್ದಾರೆ. ಎವ್ರಿ ಒನ್ ಹ್ಯಾಸ್ ಸ್ಪೋಕನ್ ಅಬೌಟ್ ದಿಸ್. ದ ಲ್ಯಾಂಗ್ವೇಜ್ ಆಯಿತು, ನಿನ್ನ ಸಾಧನೆ ಏನಿದೆ? ನೀನು ನನ್ನ ಬಗ್ಗೆ ಕಮೆಂಟ್ ಮಾಡ್ತಿದ್ಯಾ? ನೀನು ಏನು ಮಾಡಿದ್ಯಾ ಜೀವನದಲ್ಲಿ? ನಿನ್ನ ಸಾಧನೆ ಏನಿದೆ? ಇಲ್ಲ, ನೀನು ಸಾಧನೆ ಮಾಡು ಅಷ್ಟರ ಮಟ್ಟಿಗೆ, ಆ ಸಾಧನೆ ಮಾಡಿ ಆಗ ಬಂದು ಮಾತಾಡು. ಇಲ್ಲ ಅಲ್ಲ ಅಲ್ಲಿ. ಸೊ ದಟ್ ಈಸ್ ನಾಟ್ ಫ್ರೀಡಮ್. ಫ್ರೀಡಮ್ ಅಂದರೆ ನಾನು ನನ್ನ ಗೌರವವನ್ನು ನಾನು ಉಳಿಸ್ಕೊಂಡು ಮತ್ತೊಬ್ಬರು ಗೌರವಕ್ಕೂ ಧಕ್ಕೆ ಬರೋವಂಥದ್ದು ಮಾಡಬಾರ್ದು. ದಟ್ ಈಸ್ ಫ್ರೀಡಮ್. ಅದು ನಮ್ಮಲ್ಲಿ ಕಲ್ಚರಲಿ ವಿ ಆರ್ ಲೂಸಿಂಗ್ ಔಟ್ ಇನ್ ಟುಡೇಸ್ ಜನ್ರೇಷನ್. ಐ ಥಿಂಕ್ ಇವಾಗ ಆಲ್ಮೋಸ್ಟ್ ಸ್ವಲ್ಪ ಬುದ್ಧಿ ಇರೋರೆಲ್ಲ ಅದರಿಂದ ದೂರ ಆಗ್ತಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ ಈಗ. ಅದು ಬೇರೆ ರಣವೀರ್ ಎಲಾಹಾಬಾದಿಯಾ? ಎಸ್, ಆ್ಯಂಡ್ ಐ ಸ್ಪೋಕ್ ಟು ಒನ್ ಆಫ್ ದಿ ಅದರ್ ಪರ್ಸನ್, ದರ್ ಇಸ್ ನಥಿಂಗ್ ರಾಂಗ್ ವಿತ್ ದ್ಯಾಟ್, ವಾಟ್ ಈಸ್ ರಾಂಗ್ ಅಂತ. ಅದೇ ಯಂಗರ್ ಜನ್ರೇಷನ್, ನನ್ನ ಇನ್ನೊಬ್ಬ ಹುಡುಗ. ಎಲ್ಲದಕ್ಕೂ ಕಾನೂನು ಬಾಹಿರ ಅಂತ ಹೇಳೋದ್ರಲ್ಲಿ ಅರ್ಥ ಇಲ್ಲ. ಯಾಕಂದರೆ ಸಮಾಜ ಕಾನೂನಿಂದ ನಡೆಯುವಂಥದ್ದಲ್ಲ. ಕಾನೂನಿಗೆ ನಾವು ಗೌರವ ಕೊಡಬೇಕೇ ವಿನಃ ಕಾನೂನಿದೆ ಅಂತಾನೆ ನಾನು ಜೀವನ ಮಾಡೋಕ್ಕಾಗಲ್ಲ. ಕಾನೂನು ಇರುತ್ತೆ ಕಾನೂನು ಪಾಡಿಗೆ, ಆದರೆ ಒಂದು ಗೌರವ ಅಂತ ಇರುತ್ತಲ್ವಾ, ಅದನ್ನು ನಾನು ಹೇಳ್ತಾ ಇರೋದು. ಇವನ ಸಾಧನೆ ಏನಿತ್ತು ರಣವೀರ್ ಎಲಾಹಾಬಾದಿ? ಅದು ಅವನಿಗೆ ಸಿಕ್ಕಿರುವಂತಹ ವೇದಿಕೆಗಳೇನು? ಪ್ರಧಾನಮಂತ್ರಿಗೆ ಪುರಸ್ಕಾರ ಕೊಟ್ಟ ಮೇಲೂ ಸಹ ಅವನಿಗೆ ತಾನು ಯಾವ ಮಟ್ಟಕ್ಕೆ ಹೋಗಿದ್ದೀನಿ ಅಂತ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ದೆನ್ ದರ್ ಇಸ್ ಅ ಪ್ರಾಬ್ಲಮ್ ಅಲ್ವಾ ನಮ್ಮಲ್ಲಿ. ಸಮಾಜದಲ್ಲಿ ಪ್ರಾಬ್ಲಮ್ ಬಂದಿದೆ ಅಂತ ಅರ್ಥ ತಾನೇ ಅದು. ಅವನೊಬ್ಬ ಅಲ್ಲ, ಅವನು ರಿಫ್ಲೆಕ್ಟ್ ಆಗಿ ಮಾಡ್ತಿರೋದು ಯಾರನ್ನ? ಅದೇ ವಯೋಮಿತಿಯವರನ್ನು ಅವನು ಪ್ರತಿಬಿಂಬಿಸ್ತಾ ಇದ್ದಂತಾನೆ. ಅವನು ಈಸ್ ಎಕೋಯಿಂಗ್, ಪ್ರತಿಧ್ವನಿ ತಾನೆ ಅವನು. ಎಲ್ಲ 100 ಜನ ಯಾರು ಹೊಗಳ್ತಾ ಇದ್ದಾರೆ ಅದನ್ನು ಅವ್ನು ಹೇಳ್ತಾ ಇದ್ದಾನೆ. ಅವನು ಅಲ್ಲದೆ ಇರಬಹುದು, ಅವನಿಗೆ ಹೊಗಳಿಕೆ ಅದಕ್ಕೆ ಬರ್ತಿದೆಯಲ್ಲ, ಹಣ ಅದರಿಂದ ಬರ್ತಿದೆ, ಅವನಿಗೆ ವ್ಯೂಸ್ ಅದರಿಂದ ಬರ್ತಿದೆ, ಅದಕ್ಕೆ ಅನ್ಕೊಳ್ಳೋದು ನಾವು ನಾನು ಹೀಗಿದ್ರೆ. ಈಗ ಸಪೋಸ್ ನಾವು ಇವಾಗ ಫೈಟಿಂಗೇ ಮಾಡ್ತಾ ಇರ್ತೀವಿ, ಮಾಚೋ ಹೀರೋ ಆಗಿರ್ತಾರೆ, ಅವ್ರಿಗೆ ಅದಕ್ಕೆ ಮಾರ್ಕೆಟ್ ಇದೆ ಅಂದರೆ ಅವ್ರು ಫೈಟಿಂಗ್ ಹೀರೋನೇ ಆಗಲ್ವಾ? ಇವನಿಗೂ ಹಾಗೆ ಅನಿಸಿರುತ್ತೆ, ನನಗೆ ಇದಕ್ಕೆ ಮಾರ್ಕೆಟ್ ಇದೆ ಅಂದಮೇಲೆ ದೆನ್ ಐ ಶುಡ್ ಬಿ ದ ಸೇಮ್, ರೈಟ್? ಅದಾಗ್ತಾನೆ. ಅವನು ಅದಿಲ್ಲದೆ ಇರಬಹುದು, ಅವನು ವೈಯಕ್ತಿಕವಾಗಿ ಅವನು ಅದಲ್ಲದೆ ಇರಬಹುದು ಮನುಷ್ಯನಾಗವನು. ಆದರೆ ಅವನಿಗೆ ಪ್ರತಿಬಿಂಬಿಸ್ತಾ ಇರೋದು ಅವನ ಪ್ರತಿಬಿಂಬ ಆಗಿರೋ ಅಂಥದ್ದು, ಪ್ಲಸ್ ಅವನು ಯಾರು ಪ್ರತಿಬಿಂಬ ಆಗಿದ್ದಾನೆ ಅನ್ನೋದು ಕಾಣಿಸ್ತಾ ಇದೆಯಲ್ಲ, ಅವನು ಯಾರು ಪ್ರತಿಧ್ವನಿ ಆಗಿದ್ದಾನೆ ಅನ್ನೋದು ಕಾಣಿಸ್ತಾ ಇದೆ. ಇಟ್ಸ್ ಆ್ಯಸ್ ಎ ಸೆಡ್, ಇಟ್ಸ್ ಈದರ್ ವೇಸ್, ರೈಟ್? ನಾನೇನು ಸ್ಕ್ರೀನಲ್ಲಿ ನೋಡ್ತಾ ಇದ್ದೀನಿ ಅದು ನಾನು ಅಲ್ಲದೆ ಇರಬಹುದು, ಆದರೆ ನನ್ನ ಪ್ರೇರೇಪಿತಳಾಗಿದ್ದೀನಿ ನನ್ನ ಫ್ಯಾನ್ಸಿಂದ. ದಟ್ ಈಸ್ ವೆನ್ ಐ ಆಮ್ ರಿಫ್ಲೆಕ್ಟಿಂಗ್ ದ್ಯಾಟ್. ಅಟ್ ದ ಸೇಮ್ ಟೈಮ್, ಬಿಕಾಸ್ ಐ ಆಮ್ ಸೇಯಿಂಗ್ ದಿಸ್, ಯು ಆರ್ ಆಲ್ಸೋ ಬಿಕಮಿಂಗ್ ದ್ಯಾಟ್. ಸೊ ಇಟ್ ಈಸ್ ಗಿವ್ ಆ್ಯಂಡ್ ಟೇಕ್. ಅವನೊಬ್ಬನನ್ನೇ ನಾವು ಬ್ಲೇಮ್ ಮಾಡೋಕ್ಕಾಗೋದಿಲ್ಲ. ಅಲ್ಲಿಗೆ ಅವನ ಜೊತೆ ಕೈ ಜೋಡಿಸಿ ಚಪ್ಪಾಳೆ ಹೊಡೆಯೋರು ತುಂಬ ಜನ ಇದ್ದಾರೆ, ಅದಕ್ಕೆ ಅವನು ಹಾಗೆ ಹೇಳಿದ್ದಾನೆ. ಐ ಥಿಂಕ್ ದರ್ ಈಸ್ ಅ ಪ್ರಾಬ್ಲಮ್ ವಿತ್ ಜನ್ರೇಷನ್. ಕಲ್ಚರ್ ಅಂದರೆ ಏನು ಅನ್ನೋದನ್ನು ಒಂದು ವ್ಯಾಖ್ಯಾನ ನಾವಂದರೆ ಮತ್ತೊಮ್ಮೆ ನಾವು ಪ್ರಾಬಬ್ಲಿ ವಿ ಹ್ಯಾವ್ ಟು ರೀಡಿಫೈನ್ ಅವರ್ ಸೆಲ್ಫ್ ಫಾರ್ ಟುಡೇಸ್ ಸೊಸೈಟಿ. ಈಗ ಜಸ್ಟ್ ಫಾರ್ ಇನ್ಸ್ಟೆನ್ಸ್ ನಾನು ಹೇಳೋದಾದರೆ, ಈಗ ನಮ್ಮನೆ ಮಕ್ಕಳಿಗೆಲ್ಲ ದೇವಸ್ಥಾನಕ್ಕೆ ಹೋಗ್ತೀವಿ ಅಂದ್ರೂ ಅವರು
ದೇ ಮೆ ನಾಟ್ ಬಿ ವೇರಿಂಗ್ ಅಪ್ರೋಪ್ರಿಯೇಟ್ ಡ್ರೆಸ್ ಫಾರ್ ದ ದೇವಸ್ಥಾನ, ಅಥವಾ ಟಿ ಶರ್ಟ್ ಪ್ಯಾಂಟ್ ಹಾಕೊಂಡು ಬರ್ಬೋದು. ಅಫ್ಕೋರ್ಸ್ ಪ್ಯಾಂಟ್ ಇವಾಗ ಸುಮಾರು ಜನ ಬ್ಯಾನ್ ಮಾಡಿದ್ರು, ಇಟ್ಸ್ ಅ ಗುಡ್ ಥಿಂಗ್, ಜೀನ್ಸ್ ಪ್ಯಾಂಟ್ ಎಲ್ಲ. ಅಂದರೆ ಯಾವ ಜಾಗಕ್ಕೆ ಹೇಗೆ ಹೋಗಬೇಕು ಹಾಗೆ ಡ್ರೆಸ್ ಮಾಡ್ಕೊಳ್ಬೇಕು. ಯಾಕೆ ಅದು ನಮ್ಮ ಕಲ್ಚರ್ ಅಲ್ಲ ಅಂತ ಅನ್ನಿಸ್ತಾ ಇದೆ. ಅಂದರೆ ಇವತ್ತು ನಾವು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳ್ಬೇಕಾದ್ರೆ ಉಡುಪಿ ಮಠಕ್ಕೆ ಹೋದಾಗ ನಾನು ಹೇಳಿದೆ, ಅಲ್ಲೂ ಸುಮಾರು ಜನ ಜೀನ್ಸ್ ಪ್ಯಾಂಟ್ ಎಲ್ಲ ಹಾಕೊಂಡು ಬರ್ತಾರೆ, ಹುಡುಗಿಯರು ಟಿ ಶರ್ಟ್ ಎಲ್ಲ ಹಾಕೊಂಡು ಬರ್ತಾರೆ. ಮುಂಚೆಲ್ಲ ನಾವು ಯಾರೂ ಹಂಗೆ ಹೋಗಿಲ್ಲ. ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಚಂದ ಮಾಡಿ ಡ್ರೆಸ್ ಆಗಿ ಹೋಗ್ತಿದ್ವಿ ನಾವಿನ್ನು, ಎಲ್ಲ ಹೂವೆಲ್ಲ ಮುಡ್ಕೊಂಡು. ಆ್ಯಂಡ್ ಇಟ್ಸ್ ಸಚ್ ಅ ನೈಸ್ ಥಿಂಗ್. ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಅನ್ನೋದೇ ಒಂದು ಖುಷಿಯಾಗಿ ಹೋಗ್ತಾ ಇದ್ವಿ ಅಲ್ಲ. ಬಟ್ ವೈ ಇಸ್ ದ್ಯಾಟ್? ಎವ್ರಿ ಪ್ಲೇಸ್ ನೀಡ್ಸ್ ಆಸ್ಕ್ ಫಾರ್ ಸಮ್ ಡಿಸಿಪ್ಲಿನ್. ದಟ್ ಈಸ್ ವಾಟ್ ಇಸ್ ಕಲ್ಚರ್. ನನ್ನ ಮನೆಗೆ ಬರಬೇಕಾದ್ರೆ ಐ ಎಕ್ಸ್ಪೆಕ್ಟ್ ಸಂಬಡಿ ಟು ಕಮ್ ಇನ್ ಅ ಸರ್ಟನ್ ಮ್ಯಾನರ್. ನಾನು ನಿಮ್ಮ ಮನೆಗೆ ಬರಬೇಕಾದ್ರೆ ಐ ಹ್ಯಾವ್ ಟು ಕಮ್ ಅ ಸರ್ಟನ್ ವೇ ಅಲ್ವಾ? ಹೆಂಗೆಂಗೋ ನಾನು ಅಸಂಬದ್ಧವಾಗಿ ಮಾತಾಡಿಕೊಂಡು ಅಸಂಬದ್ಧವಾದಂಥ ಒಂದು ಪ್ರೆಸೆಂಟೇಬಲ್ ಇಲ್ಲದಿರೋ ಅಂಥ ಡ್ರೆಸ್ ಎಲ್ಲ ಹಾಕ್ಕೊಂಡೋಗಿ ಮತ್ತೊಬ್ಬರಿಗೆ ಒಂದು ಮುಜುಗರ ಆಗುವಂಥ ಸನ್ನಿವೇಶ ತಂದ್ಕೊಡ್ತೀನಿ ಅಂತ ಹೇಳಿದ್ರೆ ದಟ್ ಈಸ್ ನಾಟ್ ಕಲ್ಚರ್. ಹಂಗಾರೆ ಐ ಆಮ್ ನಾಟ್ ಅ ಕಲ್ಚರ್ಡ್ ಪರ್ಸನ್. ಇನ್ನೊಬ್ಬರಲ್ಲಿ ನಾನು ಯಾವಾಗ ನಾನು ಮುಜುಗರವನ್ನು ಉಂಟು ಮಾಡ್ತಿದ್ದೀನಿ, ದಟ್ ಈಸ್ ನಾಟ್ ಕಲ್ಚರ್ ಅಟ್ ಆಲ್. ಡ್ರೆಸ್ ಇರಬಹುದು, ನನ್ನ ಭಾಷೆ ಇರಬಹುದು, ನನ್ನ ಬಾಡಿ ಲ್ಯಾಂಗ್ವೇಜ್ ಇರಬಹುದು. ಎಷ್ಟೇ ಮಾಡರ್ನ್ ಆಗಲಿ ನಾವು ಇವಾಗ ನನ್ನ ರಿಲೇಷನ್ಸ್ ಎಲ್ಲರೂ ನೋಡ್ತಾ ಇದ್ದಾರೆ, ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಅವರ ಜೊತೆಲೇ ಇರ್ತಾರೆ. ಸಿ ಆಫ್ಟರ್ ಅ ಪಾಯಿಂಟ್ ಇಟ್ ಡಸಂಟ್ ಲುಕ್ ನೈಸ್. ನಾವೊಂದು ರೆಸ್ಟೋರೆಂಟಿಗೆ ಹೋಗ್ಬಿಟ್ಟಿದ್ವಿ, ನಾನು ನನ್ನ ಫ್ರೆಂಡ್, ಆಯಿತಾ. ಆ್ಯಂಡ್ ವಿ ಸಾ ದ ಹೋಲ್ ರೆಸ್ಟೋರೆಂಟ್ ಇಸ್ ಫುಲ್ ಆಫ್ ಪಾಪ ಯಂಗ್ಸ್ಟರ್ಸ್. ಅಲ್ಲಿ ನನಗೆ ಮುಜುಗರ ಆಗೋಯ್ತು, ಅವನಿಗೆ ಪಾಪ ಅವ್ನ ಹೋಟೆಲ್ ಅವ್ನಿಗೂ ಮುಜುಗರ. ಅವ್ನು ಬೇಗೆಲ್ಲ ಲೈಟೆಲ್ಲ ಹಾಕ್ಬಿಟ್ಟ, ನನ್ನ ಸಿನಿಮಾ ಹಾಡೆಲ್ಲ ಹಾಕ್ಬಿಟ್ಟ ಇಲ್ಲೇ RMB ಎಕ್ಸ್ಟೆನ್ಷನಲ್ಲಿ. And we had to quickly eat and come because I didn't want those people to feel ಒಂದು ಎಂಬಾರಾಸ್ಮೆಂಟ್ ಅಲ್ಲೋ ಇರಬಾರ್ದು. ನಾವಿದ್ದೀವಂತ ಅವ್ರ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಚೇಂಜ್ ಆಯಿತು. ಬಟ್ ವೆನ್ ಇಟ್ ಇಸ್ ದ ಸೇಮ್, ವೆನ್ ಇಫ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ದೇ ಶುಡ್ ಬಿ ಗಿವನ್ ಅ ಸ್ಪೇಸ್, ದೇ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿ ಅದರ್ ವೇ. ಒಂದು ಏಜ್ ಗ್ರೂಪ್ ಅವ್ರು ಇದ್ದಾರೆ, ಅವ್ರ ಎದುರಿಗೆ ನಾವು ಹೇಗಿರಬೇಕು, ಅದು ಯಾಕಿಲ್ಲ ಇವತ್ತು? ಅದು ಭಯಭಕ್ತಿ ಅಂದರೆ ಹಳೆ ಕಾಲದ್ದು ಡೈಲಾಗ್. But there has to be some respect. So I think this is where I think in today's generation, though I'm not so old, but I can see so much of difference. I think ಈಗ ನಾವು ಈ ಥರದ್ರಲ್ಲಿ ವಿಚಾರ ವಿನಿಮಯಗಳನ್ನ ಮಾಡಬೇಕು ಅಂತ ಅನಿಸುತ್ತೆ, ಮಾತುಕತೆ ಮಾಡಬೇಕು ಅಂತ ಅನಿಸುತ್ತೆ. ಯಾಕಂದರೆ ಐ ಆಮ್ ಆಲ್ಸೋ ಆಫ್ ಅ ಪರ್ಸನ್ ಆಫ್ ಟುಡೇಸ್ ಜನ್ರೇಷನ್. ಐ ಆಮ್ ನಾಟ್ Gen G, but I am not far away from the technology. ಯಾಕಂದರೆ ನಮ್ಮ ಟೈಮಿಂದನೇ ಶುರುವಾಗಿರೋ ಟೆಕ್ನಾಲಜಿ ಅಲ್ಲ. ಸೊ ಮಚ್ ಬಿಫೋರ್ ಐ ಹ್ಯಾವ್ ಸೀನ್ ದಿ ಮೊಬೈಲ್ ಫೋನ್ ಟು ಎವ್ರಿಥಿಂಗ್ ದಟ್ ವಿ ಹ್ಯಾವ್ ಎಕ್ಸ್ಪೋಸ್ ಟು. ಆ್ಯಂಡ್ ನಾವು ಟೀನೇಜರ್ಸ್ ಇರಬೇಕಾದ್ರೆ ಆಲ್ಮೋಸ್ಟ್ ಎಕ್ಸಾಕ್ಟ್ಲಿ ವೆನ್ ಐ ವಾಸ್ 18-19 ಐ ಹ್ಯಾಡ್ ದಿ ಸೆಲ್ ಫೋನ್. ಆ್ಯಂಡ್ ಗಿವಿಂಗ್ 30 rupees ಇನ್ಕಮಿಂಗ್ ಕಾಲ್ ಆ್ಯಂಡ್ ರೋಮಿಂಗ್ ಗೋಸ್ ಐ ಡೋಂಟ್ ನೋ ಹೌ ಮಚ್. ನನ್ನ ಬಿಲ್ಲೇ ಆವಾಗೆಲ್ಲ 60,000 ಎಲ್ಲ ಪೇ ಮಾಡಿದ್ದೀನಿ, ಏರ್ಟೆಲ್ ಬಿಲ್ ಮಂತ್ಲಿ. ಓಕೆ, 60,000 ಲಕ್ಷಗಟ್ಟಲೆ ಪೇ ಮಾಡಿ. ನನ್ನ ಕ್ರೆಡಿಟ್ ಲಿಮಿಟೇ 5 ಲಕ್ಷ ಇತ್ತು ಏರ್ಟೆಲಲ್ಲಿ. ಇಂಟರ್ನ್ಯಾಷನಲ್ ಎಲ್ಲ ಕಾಲ್ ಮಾಡ್ತಾ ಇದ್ವಿ. ಸೊ ಇಟ್ ಇಸ್ ನಾಟ್ ದಟ್ ವಿ ಹ್ಯಾವ್ ಸೀನ್, ಮೇ ಬಿ ಅದೇ ಒಂದು ಅಂಡರ್ ಎಸ್ಟಿಮೇಟ್ ಮಾಡೋ ಅಂಥ ಮನೋಭಾವ. ಆಮೇಲೆ ತಮ್ಮಿಂದ ಏನೋ ಪ್ರಪಂಚ ಬದಲಾಗಿದೆ, ಈಗಷ್ಟೇ ಬದಲಾಗಿದೆ ಅನ್ನೋವಂಥದ್ದು, ಏನೋ ಹೊಸದಾಗಿದೆ ಅನ್ನೋವಂಥದ್ದು. ಐ ಡೋಂಟ್ ನೋ ವೈ ದಟ್ ಈಸ್ ಹ್ಯಾಪ್ನಿಂಗ್. ಇದೆಲ್ಲ ಐ ಡೋಂಟ್ ನೋ. ಬಟ್ ಕಲ್ಚರ್ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದು ಇವಾಗ ತುಂಬ ಇಂಪಾರ್ಟೆಂಟ್ ಇದೆ ಅನ್ಸುತ್ತೆ. ಐ ರಿಯಲಿ ಡೋಂಟ್ ಫೀಲ್ ಕಂಫರ್ಟಬಲ್. ನನಗೆ ಯಾರಾದರೂ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಅಂತಲ್ಲ, ಆ ಏಜಲ್ಲಿ ಓಕೆ. ನಾವು NCCಲೆಲ್ಲ ಇರ್ತಿದ್ವಿ, ದೇ ಯೂಸ್ ಟು ಬಿ ರೊಮ್ಯಾನ್ಸಿಂಗ್ ಯುವರ್ ಓನ್ ಏಜ್ ಗ್ರೂಪ್ ಅವ್ರು ಮಾಡಿದಾಗ ಅದು ಇಟ್ಸ್ ಓಕೆ. ಬಟ್ ವೆನ್ ಐ ಡೋಂಟ್ ಬಿಲಾಂಗ್ ದೇರ್ ಇನ್ ದಟ್ ಕ್ಯಾಟಗರಿ ಆಫ್ ಪೀಪಲ್ ಆ್ಯಂಡ್ ಯು ಸೀಮ್ ಟು ಬಿ ನ್ಯಾಚುರಲ್, ದಟ್ ಈಸ್ ನಾಟ್ ನ್ಯಾಚುರಲ್ ಟು ಮೀ, ರೈಟ್? ಅದನ್ನು ಅರ್ಥ ಮಾಡ್ಕೊಳ್ಬೇಕಲ್ಲ, ಮುಜುಗರ ಆಗತ್ತೆ ಮತ್ತೊಬ್ಬರಿಗೆ ಅಂತ. ಆ ಒಂದು ಸೂಕ್ಷ್ಮತೆ ಇವತ್ತಿನ ಜನ್ರೇಷನ್ ಕಳ್ಕೊಳ್ತಾ ಇದೆ ಅಂತ ನನಗನ್ಸುತ್ತೆ. ಅಂದರೆ ನಾನು ಅರ್ಥ ಮಾಡ್ಕೊಳ್ಬೇಕು, ನನ್ನ ವಯಸ್ಸಿನವಳು ಸಹ ನಾನಲ್ಲಿದ್ದರೆ ಅವ್ರಿಗೇನೋ ತೊಂದರೆ ಆಗುತ್ತೆ, ದೇ ಕೆ ನಾಟ್ ಬಿ ದೆಮ್ಸೆಲ್ಫ್ ಅನ್ನೋದನ್ನು ನಾನು ಅರ್ಥ ಮಾಡ್ಕೊಳ್ಬೇಕು. ನಾನು ಅವ್ರಿಗೆ ಅವ್ರ ಜಾಗ ನಾನು ಬಿಟ್ಕೊಡ್ಬೇಕು. ಅಟ್ ದ ಸೇಮ್ ಟೈಮ್ ಇಟ್ ಶುಡ್ ಬಿ ದಿ ಅದರ್ ವೇ ಟು. ಐ ಆಮ್ ಫೀಲಿಂಗ್ ಇಟ್ ಮೋರ್ ಆ್ಯಂಡ್ ಮೋರ್ ನವಡೇಸ್. ಮೇಕ್ ಸೆನ್ಸ್. ಜನರಲ್ ಆಗಿ ಒಂದು ಕೆರಿಯರ್ ಅಂತ ಸೆಟ್ ಆದಮೇಲೆ ಅವ್ರ ಪ್ಯಾಷನ್ನ ಬಿಟ್ಬಿಡ್ತಾರೆ, ಫಾಲೋ ಮಾಡಲ್ಲ. ನೀವು ಹೇಗೆ ಡ್ಯಾನ್ಸ್ನ ಇನ್ನೂ ನಿಮ್ಮ ಪ್ಯಾಷನ್ ಆಗಿ ಫಾಲೋ ಮಾಡ್ತಿದ್ದೀರಾ? ಆ್ಯಕ್ಟಿಂಗ್ ಇಸ್ ಆಲ್ಸೋ ಮೈ ಪ್ಯಾಷನ್.
ಡಾನ್ಸ್ ಐ ಥಿಂಕ್ ಪ್ಯಾಷನ್ಗಿಂತನೂ ಹೆಚ್ಚಂತ ಹೇಳ್ಬೋದು. ಪ್ಯಾಷನ್ ಅಂತ ವರ್ಡ್ ಅಂತ ಕೊಡೋಕ್ಕಾಗಲ್ಲ, ಯಾಕಂದರೆ ಅದೊಂಥರ ನಾನು ಮಲ್ಕೊಂಡ್ರು ಇರುತ್ತೆ, ನಿದ್ದೆ ಮಾಡಿದಾಗಲೂ ಇರುತ್ತೆ, ಯಾವಾಗಲೂ ಇರುತ್ತೆ, ಅದು ನನ್ನ ಜೊತೆನೇ ಇದೆ ಅದು. ಸೊ ಹಾಗಾಗಿ ಆ್ಯಂಡ್ ಇಟ್ ಕೀಪ್ಸ್ ಮೀ ಅಲೈವ್ ಆ್ಯಂಡ್ ಆ್ಯಕ್ಟಿವ್. ಇಟ್ ಕೀಪ್ಸ್ ಮೀ ಅಲೈವ್ ಆ್ಯಂಡ್ ಆ್ಯಕ್ಟಿವ್. ಅಂದರೆ ಒಂದು ಚೈತನ್ಯ ತುಂಬಿರುವಂತಹ ಒಂದು ಮನೋಭಾವ, ಒಂದು ಸಂತೋಷವಾಗಿರ್ಬೇಕಂದ್ರೆ ನಾವು ಏನೇನು ಇಷ್ಟಪಟ್ಟಿರ್ತೀವಲ್ಲ ಅದು ನಮ್ಮ ಜೊತೆ ಇದ್ದರೆ ಖುಷಿ ಇರುತ್ತೆ ಒಂಥರ, ಆ ಖುಷಿ ಕೊಡುತ್ತೆ ನಂಗದು. ನೆಕ್ಸ್ಟ್ ಭಾವನಾ ಆ್ಯಸ್ ಅ ಪಾಲಿಟಿಷಿಯನ್, ನಿಮ್ಗೆ ಅನ್ಸುತ್ತಾ ನಿಮಗೆ ಒಳ್ಳೆ ಆಪರ್ಚುನಿಟಿ ಸಿಕ್ಕಿಲ್ಲ ಪೊಲಿಟಿಕಲ್? ಹೌದು, ಸಿಗಲೇ ಇಲ್ಲ, ನಂಗೆ ನಿಜವಾಗ್ಲೂ ಸಿಕ್ಕಿಲ್ಲ. ನನಗೆ ಖಂಡಿತವಾಗ್ಲೂ ಐ ಆಮ್ ಡಿಪ್ರೈವ್ಡ್ ಆಫ್ ಆಪರ್ಚುನಿಟೀಸ್ ಇನ್ ಪಾಲಿಟಿಕ್ಸ್. ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದೀನಿ ಈಗ ನಾನು, ಆದರೂ ಸಹ ಐ ಹ್ಯಾವನ್ ಗಾಟ್ ಎನಿಥಿಂಗ್. ಆ್ಯಂಡ್ ನಾಟ್ ದಟ್ ಐ ಹ್ಯಾವ್ ಟು ಬಿ ವೆರಿ ಡಿಪ್ಲೊಮ್ಯಾಟಿಕ್ ಅಬೌಟ್ ಇಟ್ ನಾವು ಆಫ್ಟರ್ ಸೊ ಮೆನಿ ಇಯರ್ಸ್. ಮುಂಚೆ ಆದರೂ ಸ್ವಲ್ಪ ಡಿಪ್ಲೊಮ್ಯಾಟಿಕ್ ಆಗಿ ಇನ್ನೂ ಬರುತ್ತೆ ಅಂತ, ಇನ್ನು ಯಾವಾಗ ಬರುತ್ತೆ ನಂಗೆ ಗೊತ್ತಿಲ್ಲ. ಆದರೆ ನಾನು ರಾಜಕೀಯ ವೇದಿಕೆಯನ್ನು ಆಯ್ಕೆ ಮಾಡಿಕೊಂಡಿರೋದೇ ಕೆಲವು ಉದ್ದೇಶಗಳಿಗೆ, ಕಾರಣಗಳಿಂದಾಗಿ. ನನಗೊಂದು ವೇದಿಕೆ ಮಾತಾಡೋವಂಥ ವೇದಿಕೆ ಬೇಕು ನನಗೆ, ಅದೊಂದು ಅಷ್ಟು ಜನಕ್ಕೆ ತಲುಪಬೇಕು, ಮತ್ತು ಅಲ್ಲಿ ಏನು ಮಾತಾಡಿರ್ತೀವಿ ಅದಕ್ಕೆ ಪೂರಕವಾಗಿ ಕೆಲಸ ಆಗಬೇಕು. ಈ ಥರದ ಬದಲಾವಣೆಗಳನ್ನ ತರಲಿಕ್ಕೆ ಸಾಧ್ಯ ಇರೋದು ರಾಜಕೀಯ ಕ್ಷೇತ್ರ ಮಾತ್ರ. ಕ್ಷೇತ್ರನಕ್ಕಿಂತ ಹೆಚ್ಚಾಗಿ not that I want to be a leader or anything. If it happens to be, it's okay. ಹೆಂಗಂದ್ರೆ ನಾವು ಬೇಕಂದ್ರೂ ಆಗಲ್ಲ ಲೀಡರು. ಇಟ್ಸ್ ಲೈಕ್ ಯು ಕಾಂಟ್ ಬಿ ಅನ್ ಆ್ಯಕ್ಟರ್. ಇಫ್ ಇಟ್ ಹ್ಯಾಪನ್ಸ್ ಆ ಥರ ಆದರೆ ಓಕೆ. ಆದರೆ ಖಂಡಿತವಾಗ್ಲೂ ನನಗೆ ಆ ವೇದಿಕೆ ಬೇಕು ಅಂತ ನನಗಿದೆ. ನನ್ನ ಈ ಥರ ಏನೋ ಒಂದು ನನಗೆ ಸಮಾಜದಲ್ಲಿರುವಂತಹ ಕೆಲವು ಬದಲಾವಣೆಗಳಿರಬಹುದು, ಅಥವಾ ನನ್ನ ಸಮುದಾಯ, ಅಥವಾ ನಾನೇನು ಜೀವನ ನೋಡಿದ್ದೀನಿ, ಖಂಡಿತವಾಗ್ಲೂ ಐ ಶುಡ್ ಸ್ಪೀಕ್ ಅಬೌಟ್ ಇಟ್ ಆ್ಯಂಡ್ ಇಟ್ ಶುಡ್ ಬಿ ಎಕೋಡ್. ಇಟ್ ಶುಡ್ ಬಿ, ದರ್ಸ್ ನಥಿಂಗ್ ರಾಂಗ್ ವಿತ್ ದ್ಯಾಟ್. ಹಾಗೆ ನೋಡೋಕೆ ಹೋದರೆ ನಂಗೆ ಖಂಡಿತವಾಗ್ಲೂ ನನಗೆ ಅವಕಾಶಗಳು ಸಿಕ್ಕಿಲ್ಲ. ಐ ವಾಸ್ ಆಲ್ಸೋ ಮೋರ್ ಡೆಡಿಕೇಟೆಡ್. ನಿಮ್ಮೆಸೆ ತುಂಬ ಜನ ಕಾದಿದ್ದಾರೆ, ತುಂಬ ಜನ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ ಅವ್ರು ಏನೋ ಹೇಳಬಹುದು. ಬಟ್ ಆಮ್ ಓಕೆ. ನಾನು ಅಂದ್ಕೊಳ್ಳೋದು, ಅಕಸ್ಮಾತ್ ನನ್ನಂಥವಳಿಗೆ ಅವ್ರು ಅವಕಾಶ ಕೊಡಲಿಲ್ಲ ಅಂದರೆ ಖಂಡಿತವಾಗ್ಲೂ ಅದು ಇಟ್ಸ್ ಲಾಸ್ಟ್ ಆಪರ್ಚುನಿಟಿ ಫಾರ್ ಎವ್ರಿ ಒನ್, ಐ ಫೀಲ್. ಯಾಕಂದರೆ ನಾನು ಆಮ್ ಅ ಡೆಡಿಕೇಟೆಡ್ ಪರ್ಸನ್. ನಾನು ಏನು ಮಾಡ್ತೀನಿ ಅದನ್ನು ಮಾಡ್ತೀನಿ, ನಾನು ಅದರಲ್ಲೇ ಇರ್ತೀನಿ. ಆ್ಯಂಡ್ ಆಮ್ ಅ ವರ್ಕ್ ಓರಿಯೆಂಟೆಡ್ ಪರ್ಸನ್. ಪ್ಲಸ್ ಅದರೊಟ್ಟಿಗೆ ನನಗೆ ಜನರೊಟ್ಟಿಗೆ ಇರೋಕ್ಕೆ ಇಷ್ಟ ಇರೋದು. ಈ ಥರ ಎಲ್ಲರೊಟ್ಟಿಗೆ ನಾನು ಯಾವಾಗಲೂ ಜನರ ಜೊತೆ ಸ್ಪಂದಿಸೋವಂಥದ್ದಾಗಲಿ ಮಾತಾಡೋದಾಗಲಿ, ದಟ್ಸ್ ಮೈ ಲೈಫ್. ಅದನ್ನು ನಾನು ಅಡ್ಯಾಪ್ಟ್ ಮಾಡ್ಕೊಳ್ಳೋ ಹಾಗಿಲ್ಲ ಹೊಸದಾಗಿ. ಹಾಗಾಗಿ ನನ್ನ ಹತ್ರ ಇದೆಲ್ಲ ಸೆಟ್ ಇದೆ. ಮೇ ಬಿ ಐ ಮೇ ನಾಟ್ ಬಿ ಆ್ಯಸ್ ಗುಡ್ ಅ ಪಾಲಿಟಿಷಿಯನ್, ಆರ್ ಮೇ ಬಿ ಐ ಮೇ ನಾಟ್ ಬಿ ಆ್ಯಸ್ ಗುಡ್ ಅ ಲೀಡರ್. ಕುಡ್ ಬಿ, ದಟ್ಸ್ ಓಕೆ. ಬಟ್ ಐ ಆಮ್ ಹಿಯರ್ ಟು ಲರ್ನ್. Yeah, I think I should be given a chance. Hoping for the best in future days. Thank you. ಬೆಳ್ಳಿತೆರೆಯಿಂದ ರೀಸೆಂಟ್ಲಿ ಕಿರುತೆರೆಗೆ ಬರ್ತೀರಾ, ರಾಮಾಚಾರಿ ಸೀರಿಯಲಿಂದ. ಜಾಸ್ತಿ ಪೀರಿಯಡ್ ಆಫ್ ಟೈಮ್ ಯು ಡಿಡ್ ನಾಟ್ ಸ್ಟೇ. ಕಾರಣ ಸೆಟ್ ಆಗಲಿಲ್ವಾ ಕಿರುತೆರೆ? ಹೌದು, ಅದು ಜನರಿಗೆ ನೋಡುವಾಗ ಫೋನ್ ತೆರೆ, ಕಿರುತೆರೆ, ಟಿ ವಿ ತೆರೆ ಎಲ್ಲ ಒಂದೇ ತೆರೆ ಅಂತ ಕಾಣಿಸುತ್ತೆ. ಬಟ್ ಇಟ್ ಡಿಫರ್ಸ್ ಅ ಲಾಟ್. ಇಟ್ ಡಾಸ್ ಡಿಫರ್ ಅ ಲಾಟ್. ಕಲಾವಿದರೆಲ್ಲ ಒಂದೇ, ಆದರೂ ಸಹ ಅಲ್ಲಿ ಬೇರೆ ಬೇರೆ ಡಿಸಿಪ್ಲಿನರಿ ಇದೆ. ನಾವು ಸಿನಿಮಾದಲ್ಲಿ ಮಾಡಬೇಕಾದ್ರೆ ಬೇರೆ ಡಿಸಿಪ್ಲಿನರಿ ಮ್ಯಾನರ್ನ ನಾವು ಅಡಾಪ್ಟ್ ಮಾಡ್ಕೊಂಡಿರ್ತೀವಿ. ಇಲ್ಲೊಂದು ಬೇರೆ ಡಿಸಿಪ್ಲಿನರಿ ಮ್ಯಾನರ್ ಇರುತ್ತೆ, ವಿಚ್ ಐ ಆಮ್ ನಾಟ್ ಯೂಸ್ ಟು. ಆಮೇಲೆ ಐ ಆಮ್ ವೆರಿ ಸಾರಿ ಟು ಸೇ, ಬಟ್ ಸಿನಿಮಾ, ವೆನ್ ಯು ಆರ್ ವರ್ಕಿಂಗ್ ವಿತ್ ದಿ ಬೆಸ್ಟ್ ಸಿನಿಮಾ ಪೀಪಲ್, ಯು ರಿಯಲಿ ವಿತ್ ದಿ ಬೆಸ್ಟ್ ಪೀಪಲ್, ಸಮಟೈಮ್ಸ್ ಯು ಫೀಲ್ ಒನ್ಸ್ ಅಲ್ಲಿ ಇದ್ದೀವಿ ಅಂತ ಹೇಳಿದ ಮೇಲೆ ಐ ಥಿಂಕ್ ಒಂದೊಂದು ಸತಿ ರಿಟರ್ನ್ ಮಾಡ್ಕೊಳ್ಬೇಕು ಅನ್ಸುತ್ತೆ ಅದನ್ನು. ಹಾಗೆ ಅದು ನನ್ನ ಮನಸ್ಸಿನ ಸಂತೋಷಕ್ಕೆ. ಆದರೆ ರಾಮಾಚಾರಿ ಮಾತ್ರ ತುಂಬ ಜನ ನನ್ನನ್ನು ಮತ್ತೆ ಗುರ್ತಿಸಿದ್ರು ಅಂತ ಹೇಳಬಹುದು. ಅಂದರೆ ಇಟ್ ವಾಸ್ ಲೈಕ್ ಓ ಮೈ ಗಾಡ್, ರಿಮೈಂಡರ್ ಶಿ ಇಸ್ ದೇರ್ ಅಂತ. ಸೊ ಎಲ್ಲರೂ ತುಂಬ ಜನ ಕೇಳಿಯಾರ, 1000 ಜನ ಕೇಳಿಯಾರ, ಯಾಕೆ ಬಿಟ್ಟಿದ್ದೀರಾ ಅಂತ. ನನಗೆ ಇಷ್ಟ ಇಲ್ಲ ಟೆಲಿವಿಷನ್ ಮಾಡೋಕ್ಕೆ. ಬಟ್ ಕೇಳಿದರು, ಕಲರ್ಸ್ ಅವರೆಲ್ಲ ಕೇಳಿದ್ರು. ಅಕಸ್ಮಾತ್ ಅವರೇ ಮಾಡಿದ್ರೆ ಪರವಾಗಿಲ್ಲ, ಕಂಪನಿಯವರೇ ಅಪ್ರೋಚ್ ಮಾಡಿದ್ರೆ ಪರವಾಗಿಲ್ಲ. ಐ ಆಮ್ ನಾಟ್ ಫಾರ್ ಅ ಪ್ರೊಡ್ಯೂಸರ್, ಐ ವಿಲ್ ನಾಟ್ ಡೂ ದ್ಯಾಟ್. ಬಟ್ ಆ ಸೀರಿಯಲಲ್ಲಿ ವಾಟ್ ಐ ಹ್ಯಾವ್ ಅಬ್ಸರ್ವ್ಡ್ ಇಸ್ ಯುವರ್ ಡ್ರೆಸ್ಸಿಂಗ್ ಸೆನ್ಸ್. ಹೀರೋಯಿನ್ಗಿಂತ ಜಾಸ್ತಿ ಹೀರೋಯಿನ್ ಅಮ್ಮನ ನೋಡ್ತಿದ್ವಿ, ಮೈ ಹೋಲ್ ಫ್ಯಾಮಿಲಿ. ಯು ಕ್ರಿಯೇಟ್ ದಟ್
ವೈಬ್ರೇಷನ್ ವಿಜಯ್ ಇರ್ಬೋದು. ಹೀರೋಯಿನ್ ಅವ್ರು ಮಾಡ್ಕೊಂಡಿರೋ ಕ್ಯಾರೆಕ್ಟರ್, ಆಬ್ವಿಯಸ್ಲಿ ಐ ಆಮ್ ಅ ಹೀರೋಯಿನ್. ಇಟ್ ಡಸಂಟ್ ಮ್ಯಾಟರ್ ಟು ಮೀ ವೆದರ್ ಐ ಆಮ್ ಪ್ಲೇಯಿಂಗ್ ಅ ಮದರ್ ಆರ್ ಐ ಆಮ್ ಪ್ಲೇಯಿಂಗ್ whatever role I'm playing, that is my role. ನಾನು ಅದಕ್ಕೆ ಅಷ್ಟು ಆದ್ಯತೆ ಕೊಡಲೇಬೇಕಲ್ಲ. ಸೊ ಅದು ಒಂದು ಅಂದರೆ ತಪ್ಪು ಕಲ್ಪನೆ ಇದೆ, ಹೀರೋಯಿನ್ಗಿಂತ ಅಮ್ಮ ಚೆನ್ನಾಗಿ ಕಾಣಬಾರ್ದು ಅಂತ ಇದ್ರೆ ದೆನ್ ದೇ ಶುಡ್ಂಟ್ ಹ್ಯಾವ್ ಕಾಸ್ಟೆಡ್ ಮೀ ಅಟ್ ಆಲ್ ಆಸ್ ದೇ ನೋ ಆಲ್ರೆಡಿ. ನಾಟ್ ದಟ್ ಶಿ ಈಸ್ ನಾಟ್ ಗುಡ್, ಶಿ ಈಸ್ ಗುಡ್, ಶಿ ಈಸ್ ಅ ಬ್ಯೂಟಿಫುಲ್ ಗರ್ಲ್. I do stand out maybe for some reasons. ಸೊ ಆ್ಯಕ್ಟಿಂಗ್ ಕರಿಯರ್ ಬಟ್ ಅದು ಕ್ಯಾರೆಕ್ಟರ್ ನನಗೆ ಹೇಳಿದ ಆ ಥರ ಇತ್ತು, ಅವ್ರು ಯಾವ ಥರ ಹೇಳಿದ್ರು ಆ ಥರ ಐ ಡಿಡ್ ದ ಕಾಸ್ಟ್ಯೂಮ್. ಐ ಆಮ್ ಸಪೋಸ್ ಟು ಬಿ ಅ ವೆರಿ ಸ್ಟ್ರಾಂಗ್ ರಿಚ್ ವುಮನ್. ಸೊ ಹಾಗಾಗಿ ಸೊ ಇಫ್ ನಾಟ್ ಆ್ಯಕ್ಟಿಂಗ್, ಭಾವನಾ ಅವ್ರು ಏನಾಗಿರ್ತಿದ್ರು ಇವತ್ತಿಗೆ? ನೋ ಐ ಆಮ್ ವೆರಿ ಹ್ಯಾಪಿ ಹಿಯರ್ ರಿಯಲಿ. ನನಗೆ ದೇವರ ಆಶೀರ್ವಾದ ತುಂಬ ಚೆನ್ನಾಗಿದೆ. ನಾನು ಕಲಾವಿದೆಯಾಗಿ ಬದುಕುಳಿಬೇಕು, ನಾನು ಕಲಾವಿದೆಯಾಗಿ ನಾನು ಕೊನೆಯಾಗಬೇಕು ಅನ್ನೋದೇ ನನ್ನ ಆಸೆ. ಆ್ಯಂಡ್ ಒಬ್ಬ ಕಲಾವಿದೆ ಆಗಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ವಿತೌಟ್ ಬ್ಲೆಸ್ಸಿಂಗ್ ಇಟ್ ಇಸ್ ನಾಟ್ ಪಾಸಿಬಲ್. ಐ ಥಿಂಕ್ ಇಟ್ಸ್ ಐ ಆಮ್ ವೆರಿ ಹ್ಯಾಪಿ. ಐ ಆಮ್ ವೆರಿ ಹ್ಯಾಪಿ ಟು ಕಾಲ್ ಮೈಸೆಲ್ಫ್ ಐ ಆಮ್ ಅನ್ ಆರ್ಟಿಸ್ಟ್. ಐ ಆಮ್ ವೆರಿ ಪ್ರೌಡ್ ದಟ್ ಟು ಕಾಲ್ ಮೈಸೆಲ್ಫ್ ಐ ಆಮ್ ಅನ್ ಆರ್ಟಿಸ್ಟ್ ಆ್ಯಂಡ್ ಐ ಆಮ್ ಇನ್ ದಿ ಆರ್ಟಿಸ್ಟ್ ಫ್ರ್ಯಾಟರ್ನಿಟಿ. ಐ ಫೀಲ್ ವೆರಿ ಹ್ಯಾಪಿ ಆ್ಯಂಡ್ ಪ್ರೌಡ್ ಅಬೌಟ್ ಇಟ್. ನನಗೆ ಅಫ್ಕೋರ್ಸ್ ನಮ್ಮ ಮುಂಚೆ ಎಲ್ಲ ಏನು ಮನೋಭಾವ ಇತ್ತು ಅಂತ ಹೇಳಿ ನಮ್ಮ ಮನೇಲೂ ಎಲ್ಲ ಅವಾಗೆಲ್ಲ ಮದುವೆ ಆಗಬೇಕು ಅದೆಲ್ಲ ಇತ್ತಲ್ಲ, ಬೇಗ ಮದುವೆ ಆಗಬೇಕು ಅಂತ. ನಾನು ಇವಾಗಲೂ ನೋಡಿದ್ರು ಯೋಚನೆ ಮಾಡ್ತಾ ಇರ್ತೀನಿ, ವಾಟ್ ಇಫ್ ಐ ಹ್ಯಾಡ್ ಟು ಬಿ ಮ್ಯಾರಿಡ್, ಅಂದರೆ ಯಂಗ್ ಏಜಲ್ಲಿ ಮದುವೆ ಆಗಿಬಿಟ್ಟಿದ್ರೆ ನಾನು ಏನಾಗಿರ್ತಿದ್ದೆ ಅಂತ. ಪ್ರಾಬಬ್ಲಿ ಏನೋ ಹಾತೊರಿತಾ ಇದ್ದೆ ಅನಿಸುತ್ತೆ, ಏನಾದರೂ ಮಾಡಬೇಕು ಅಂತ, ವಿಚ್ ಇಸ್ ಆಲ್ವೇಸ್ ದೇರ್ ಇನ್ ಮೀ. ಬಟ್ ಐ ಥಿಂಕ್ ದಿಸ್ ಹಸ್ ಗಿವನ್ ಮಿ ಲಾಟ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್. ಐ ಕೆನಾಟ್ ಆಸ್ಕ್ ಫಾರ್ ಎನಿಥಿಂಗ್ ಮೋರ್. ಯಾಕಂದರೆ ಯು ಟೆಂಡ್ ಟು ಮೀಟ್ ದಟ್ ಮೆನಿ ಪೀಪಲ್. ಯು ಗೆಟ್ ಅನ್ ಆಪರ್ಚುನಿಟಿ ಟು ಬಿ ವಿತ್, ಸ್ಟೇಜ್ ಅಂತಲೇ ಅಲ್ಲ, ಜೀವನ ಹಂಚ್ಕೊಳ್ಳೋಕ್ಕೆ ನಮಗೆ ಅಷ್ಟು ಜನ ಸಿಗ್ತಾರೆ. ಬರೀ ನಮ್ದಷ್ಟೇ ಅಲ್ಲ, ಅವರ ಜೀವನನೂ ತಿಳ್ಕೊಳ್ಳೋಂಥ ಅವಕಾಶ ಸಿಗುತ್ತೆ. ಅದು ಎಲ್ಲ ಪ್ರೊಫೆಷನಲ್ ಇರೋರಿಗೆ ಸಿಗಲ್ಲ ಅಂತ ನನಗನ್ಸುತ್ತೆ. ಯು ಬಿಲ್ಡ್ ಕಾಂಟ್ಯಾಕ್ಟ್ಸ್. ಕಾಂಟ್ಯಾಕ್ಟ್ಗೂ ಹೆಚ್ಚಿಗೆ ನಾವು ಸಂಬಂಧಗಳು ಬೆಳೆಯುತ್ತೆ ಎಲ್ಲಿಂದನೋ ಎಲ್ಲಿಗೆ. ಅದು ನಾನು ಸ್ಪೆಷಲಿ ಕಲೆಯಲ್ಲಿರೋದ್ರಿಂದ ಐ ನೋ ಸೋ ಮೆನಿ ಆಫ್ ದೇಮ್, ಐ ಕಾಂಟ್ ಟೆಲ್ ಯು, ಆ್ಯಂಡ್ ಸೋ ಮೆನಿ ಆಫ್ ದೇಮ್ ಹ್ಯಾವ್ ಬಿನ್ ಮೈ ಫ್ರೆಂಡ್ಸ್. ಒನ್ಸ್ ಐ ಮಸ್ಟ್ ಟೆಲ್ ಯು, ಒಂದು 10-12 ವರ್ಷದಿಂದ ಐ ರಿಯಲಿ ಥಾಟ್, ಐ ಥ್ಯಾಂಕ್ ಗಾಡ್, ನನಗೆ ಅಪ್ಪ ಅಮ್ಮ ಎಲ್ಲ ಚೆಂದ ಖುಷಿಯಾಗಿದ್ದಾರೆ. ಆಮೇಲೆ ಒಂದು 5-6 ಜನ ಅಂದರೆ ದೇ ಆರ್ ದಿ ಬೆಸ್ಟ್ in the world. They are supposed to be my closest friends who are calling me every day, ಹೇಗಿದೆಯಾ, ಮಲ್ಕೊಂಡ್ಯಾ, ಇವತ್ತು ಊಟ ಮಾಡಿದ್ಯಾ. ಅವರೆಲ್ಲ ಎಷ್ಟು ಬ್ಯುಸಿ ಆರ್ಟಿಸ್ಟ್ ಇದ್ದಾರೆ ಅಂದರೆ, ಇವತ್ತು ಜರ್ಮನಿಲಿದ್ದಾರೆ, ನಾಳೆ ಇನ್ನೆಲ್ಲೋ ಬೆಲ್ಜಿಯಮಲ್ಲಿ ಇರ್ತಿದ್ರು, ಇನ್ನೆಲ್ಲೋ ಇರ್ತಾರೆ. ದೆನ್ ಟು ಐ ವುಡ್ ರಿಸೀವ್ ಅ ಕಾಲ್, ಊಟ ಮಾಡಿದ್ಯಾ, ಅಥವಾ ನಾನೆಲ್ಲೋ ಒಂದು ಕಚೇರಿಗೆ ಹೋದರೆ ನಿಂಗೆ ಯಾವ ರಾಗ ಬೇಕು ಅದನ್ನು ನುಡಿಸ್ತೀನಿ ಅಂತ ಹೇಳಿ. ಐ ಮೀನ್ ದೀಸ್ ಆರ್ ದ ಮಾಸ್ಟರ್ಸ್ ದಟ್ ಹ್ಯಾವ್ ಬೀನ್ ಮೈ ಫ್ರೆಂಡ್ಸ್. ನೌ ವಾಟ್ ದಟ್ extra that I can ask for in my life. Sure. And obviously ನನಗೆ ತುಂಬ ಅಹಂಕಾರ ಇದೆ, ಜಂಬ ಇದೆ ಅಂತ ತುಂಬ ಜನ ಹೇಳ್ತಾರೆ. ಯಾಕೆ ಇರಬಾರ್ದು? ನನಗೆ ಅಂತಂಥ ಸ್ನೇಹಿತರಿದ್ದಾರೆ, ಅಷ್ಟು ಮೇಲ್ವರ್ಗದ ಸ್ನೇಹಿತರು ನನಗಿದ್ದಾರೆ ನನ್ನ ಜೀವನದಲ್ಲಿ. ಇಟ್ ಡಸಂಟ್ ಕಮ್ ಟು ಎವ್ರಿಬಡಿ. ಐ ಶುಡ್ ಬಿ ಪ್ರೌಡ್ ಆಫ್ ಮೈ ಸೆಲ್ಫ್ ಆ್ಯಂಡ್ ಐ ಆಮ್. ದಟ್ಸ್ ಹೌ ಐ ಕ್ಯಾನ್ ಸ್ಪೀಕ್ ಸೋ ಮಚ್, ಬಿಕಾಸ್ ಐ ಹ್ಯಾವ್ ಸೀನ್ ದೆಮ್ ಸೊ ಕ್ಲೋಸ್ಲಿ. ಐ ಹ್ಯಾವ್ ಬೀನ್ ವಿತ್ ದೆಮ್. ಐ ಆಮ್ ಟುಡೇ ಟು ಇಟ್ಸ್ ನನ್ನ ಅಥವಾ ಅದು ದೆರ್ ಇಸ್ ಅ ಸಿ ಅಲ್ವಾ, ಹೌ ಡು ದೇ ನೋ ಯುವರ್ ಪರ್ಸನಾಲಿಟಿ? ಬೈ ಯುವರ್ ಫ್ರೆಂಡ್ಸ್, ರೈಟ್? ಆ್ಯಂಡ್ ಐ ಹ್ಯಾವ್ ಬೆಸ್ಟ್ ಆಫ್ ದ ಫ್ರೆಂಡ್ಸ್ ಆ್ಯಂಡ್ ಬೆಸ್ಟ್ ಆಫ್ ದ ಪೀಪಲ್, ದ ಮಾಸ್ಟ್ರೋಸ್, ಆ್ಯಂಡ್ ಹೂ ಆರ್ ದ ಬೆಸ್ಟ್ ಇನ್ ಎವ್ರಿಥಿಂಗ್. ಅಥವಾ ಸಿನಿಮಾ ಇಂಡಸ್ಟ್ರಿ ಅಂದ್ರೂ ನೀವೇ ಹೇಳ್ದಂಗೆ ನಾವು ಶೇರ್ಡ್ ದ ಬೆಸ್ಟ್ ವಿತ್ ದ ಬೆಸ್ಟ್ ಆಫ್ ದ ಪೀಪಲ್. ವಾಟ್ ಎಲ್ಸ್ ದಟ್ ಐ ಕ್ಯಾನ್ ಆಸ್ಕ್ ಫಾರ್? ಐ ಆಮ್ ಅ ವೆರಿ ಹ್ಯಾಪಿ ಪರ್ಸನ್. ನಂಗೆ ತುಂಬ ಜನ ಹೇಳ್ತಾರೆ, ನೀನು ನೋಡಿದ್ರೆ ಖುಷಿಯಾಗುತ್ತೆ, ನೀನು ಯಾವಾಗಲೂ ಖುಷಿಯಾಗಿರ್ತೀಯ ಅಂತ ಹೇಳ್ತಾರೆ. ಮೊನ್ನೆ ಯೋಗಿ ಸಿಕ್ಕಿದ್ರು, ದ್ವಾರಕಿ ಸರ್ ಮಗ. ಇಲ್ಲಿ ನಾವು ಮೊನ್ನೆ ಮದುವೆಗೆ ಹೋಗಿದ್ವಿ, ಒಂದು ಮದುವೆಗೆ ಹೋದ್ವಿ. ಇಟ್ ವಾಸ್ ಲೈಕ್ ರಿಯಲಿ ಲೈಕ್ ರಿಯೂನಿಯನ್ ಆಯಿತಾ. ಗುರುದತ್ ಇಸ್ ವೆರಿ ಕ್ಲೋಸ್ ಟು ಮೀ ಆ್ಯಂಡ್ ಯೋಗಿ, ಖುಷಿಯಾಗುತ್ತಮ್ಮ ನೀನು ನೋಡಿದ್ರೆ, ಖುಷಿಯಾಗಿರ್ತೀಯ ಅಂತ. ಐ ಆಮ್ ರಿಯಲಿ ಹ್ಯಾಪಿ ಬಿಕಾಸ್ ದೀಸ್ ಆರ್ ದ ಥಿಂಗ್ಸ್ ದಟ್ ವಾಟ್ ಒನ್ ಶುಡ್ ಆಸ್ಕ್ ಫಾರ್ ಇನ್ ಲೈಫ್. I have best of the writers as my friends, best of the musicians as my friends. ಆಮೇಲೆ ಕೂತ್ಕೊಂಡು ನಾವು ಅದನ್ನೇ ಮಾತಾಡ್ತೀವಿ. ಆ್ಯಂಡ್ ಐ ಆಮ್ ಕಮಿಂಗ್ ಅಪ್ ವಿತ್, ದೆನ್ ಯು ಕಮ್ ಅಪ್ ವಿತ್ ಗುಡ್ ಐಡಿಯಾಸ್. ಫೈನ್, ಐ ಮೀನ್ ವೆದರ್ ಐ ಹ್ಯಾವ್ ಮನಿ, ಐ ಡೋಂಟ್ ಹ್ಯಾವ್ ಮನಿ.
ದೇರ್ ಇಸ್ ನೋ ಇದಕ್ಕೆ ಶಾರ್ಟೇಜ್ ಇಲ್ಲ ಅಲ್ಲ, ಕೊರತೆ ಕೊಟ್ಟಿಲ್ಲ ಇದಕ್ಕೆ ದೇವರು. ಅದನ್ನು ಜೀವಂತವಾಗಿ ಉಳಿಸ್ಕೊಳ್ಳೋಕೆ ಅಂಥ ಸ್ನೇಹಿತರನ್ನ ಕೊಟ್ಟಿದ್ದಾರೆ, ಅಂಥ ತಂದೆನ ಕೊಟ್ಟಿದ್ದಾರೆ. ಐ ಆಮ್ ರಿಯಲಿ ಪ್ರೌಡ್. ಐ ಮಸ್ಟ್ ರಿಯಲಿ ಟೆಲ್ ಯು. ಹೊಗಳ್ಕೊಳ್ಳೋದಂತ ಅಲ್ಲ, ಯುನೋ ಇಟ್ ಮೇಕ್ಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ನಿಲೇಶ, ನಿಮ್ಮ ಏಜಲ್ಲಿ ಯು ಶುಡ್ ಎಕ್ಸ್ಪ್ಲೋರ್ ಯೋರ್ ಸೆಲ್ಫ್. ಯು ಹ್ಯಾವ್ ಟು ಮೇಕ್ ಫ್ರೆಂಡ್ಸ್. ಡೋಂಟ್ ಬಿ ವಿತ್ ಯುವರ್ ಓನ್ ಸರ್ಕಲ್ ಆಫ್ ಪೀಪಲ್. ಡೋಂಟ್ ಬಿ. Meet up with people, meet up with different age group, meet up with different profession. You never know who they are. ನಾನು ಒಂದ್ಸತಿ ಇದರಲ್ಲಿ ಫ್ಲೈಟಲ್ಲಿ ಕೂತ್ಕೊಂಡಿದ್ದೆ, ಪಕ್ಕದಲ್ಲಿ ನೋಡಿದ್ರೆ ಒಬ್ಬರು ಕೂತ್ಕೊಂಡಿದ್ರು, ಸ್ವಲ್ಪ ವಯಸ್ಸಾದವರು. ಹಾಗೆ ಮಾತಾಡ್ತಾ ಮಾತಾಡ್ತಾ ನೋಡಿದ್ರೆ ಅವ್ರು ಶೌರ್ಯ ಚಕ್ರನೋ ಪರಮವೀರ ಚಕ್ರ ಹೋಲ್ಡರ್ ಅವರು. ಆ್ಯಂಡ್ ಹಿ ಹ್ಯಾಡ್ ಟೇಕನ್ ಇನ್ ಅ ಫ್ಲೈಟ್. ಅವರು ಅವಾಗ ಇದ್ರಲ್ಲಿ ಕ್ಯಾಪ್ಟನ್ ಆಗಿದ್ರು, ಏರ್ ಇಂಡಿಯಾ ಇದರಲ್ಲಿದ್ರು ಅವರು. ಆಗ ಆಲ್ಮೋಸ್ಟ್ ಹಿ ಹಸ್ ಫ್ಲೋನ್ ಎವ್ರಿ ಪ್ರೈಮ್ ಮಿನಿಸ್ಟರ್, ರಾಜೀವ್ ಗಾಂಧಿ ಅವರಿಂದ ಹಿಡಿದು ನರಸಿಂಹರಾವ್ ಅವರಿಂದ, ಅವ್ರ ಬಗ್ಗೆ ಎಲ್ಲ ಎಷ್ಟು ವಿಷಯ ಹೇಳಿದ್ರು ಗೊತ್ತಾ. ನನಗೆ ಯಾವುದೋ ಆಮೇಲೆ ಒಂದು ಪ್ರಾಬ್ಲಮ್ ಆಗಿತ್ತು. ದೆನ್ ಐ ಕಾಲ್ಡ್ ಹಿಮ್ ಅಪ್, ನಂಗೆ ಹೆಲ್ಪ್ ಬೇಕು, ನಿಮ್ಮಿಂದ ಸಲಹೆ ಕೊಡಿ, ನಾನು ಮಾತಾಡಿತಾ ಏನಾದ್ರು ತಪ್ಪಿದೆಯಾ ಅಂತೆಲ್ಲ ಕೇಳ್ತಾ ಇದ್ದೆ. ಸೊ ಯು ನೆವರ್ ನೋ, ದಟ್ಸ್ ಹೌ ಯು ಮೇಕ್ ಫ್ರೆಂಡ್ಸ್. ಡಿಫ್ರೆಂಟ್ ಏಜ್ ಗ್ರೂಪ್, ಯು ಶುಡ್ ಮಿಂಗಲ್, ಯು ಶುಡ್ ಗೋ ಔಟ್. ಡೋಂಟ್ ಬಿ ವಿತ್ ಯುವರ್ ಓನ್. ಯಾಕಂದರೆ ಕಂಫರ್ಟಬಲ್ ಆಗಿಬಿಟ್ಟಿರ್ತೀವಲ್ವ 5 ಜನ. ಸ್ವಲ್ಪ ವಯಸ್ಸಾದ್ರೆ ನಮ್ಮ ಥರ ಅಂದರೆ ಬೈತೀವಿ, ಆವಾಗ ನೀವು ಹೋಗಲ್ಲ ಯಾರೂ ಬೈತೀವಿ ಅಂತ. ಬಟ್ ಡೂ ಎಕ್ಸ್ಪ್ಲೋರ್, ಅಂಡರ್ಸ್ಟ್ಯಾಂಡ್ ದೆಮ್, ವೈ ಆರ್ ದೇ ಸೇಯಿಂಗ್ ದಟ್. ಯು ವಿಲ್ ಲರ್ನ್ ಅ ಲಾಟ್. ಐ ಹ್ಯಾವ್ ಬೀನ್ ರಿಯಲಿ ಪ್ರೌಡ್. ಆ್ಯಂಡ್ ನನಗೆ ಯಾರಾದರೂ ಬೇಕು ಅಂತ ಹೇಳಿದ್ರೆ, ಐ ನೋ ಸೋ ಮೆನಿ IAS ಆಫೀಸರ್, ರಿಟೈರ್ಡ್ ಆಫೀಸರ್ಸ್ ಎಲ್ಲರೂ ಪರಿಚಯ ಇದ್ದಾರೆ. ಜಸ್ಟ್ ಲೈಕ್ ದಿಸ್, ಯು ಮೇಕ್ ಫ್ರೆಂಡ್ಸ್ ಕ್ವಿಕ್ಲಿ. ಆ್ಯಂಡ್ ದೆನ್ ನನಗೆ ಬಾಲ್ಭವನಲ್ಲಿ ನನ್ನ ಅಧ್ಯಕ್ಷ ಇದ್ದಾಗ ನಂಗೆ ಗೊತ್ತಿಲ್ಲ ಫಸ್ಟ್ ಗೌರ್ಮೆಂಟಲ್ಲಿ ಹೇಗೆ ಅಂತ. ಸರ್ಟನ್ ಇಶ್ಯೂಸ್ ದಟ್ ಐ ಹ್ಯಾಡ್ ಟು ಫೇಸ್ ದೇರ್. ಸಿಚುವೇಶನ್ ಬಂದಿತ್ತು, ಐ ಹ್ಯಾಡ್ ಟು ಫೇಸ್ ಸಮ್ ಸಿಚುವೇಶನ್. ಇಮ್ಮಿಡಿಯೇಟ್ಲಿ ಐ ಸ್ಪೋಕ್ ಟು ಪೀಪಲ್ ಆಫ್ IAS ಆಫೀಸರ್ಸ್ ಎಲ್ಲ. ಅವಾಗ ಕರೆಕ್ಟಾಗಿ ಹೇಳ್ತಾರಲ್ವ ನನಗೆ ಕಾನೂನಿನ ವ್ಯವಸ್ಥೆ ಏನಿದೆ, ಸರ್ಕಾರದಲ್ಲಿ ಏನಿರುತ್ತೆ. ದೇ ವಿಲ್ ಗೈಡ್ ಯು. ಆ್ಯಂಡ್ ದೇ ಸೋ ನಾಲೆಜಬಲ್ ಪೀಪಲ್ ಆರ್. You have to explore yourself. You have to mingle with people who are knowledgeable, who can exchange thoughts, who allow you to speak. You should make friends. ಕೊನೆಯದಾಗಿ aspiring youngsters ಸೇಮ್ ಥಿಂಗ್. ಎಲ್ಲರಿಗೂ ಅದೇ ಸೇಮ್. ಆ್ಯಕ್ಟರೋ ಆಗಲಿ ಯಾರೇ ಆಗಲಿ, ಅಲ್ಲಿ ಹೋಗಿ ಏನೋ ಒಂದು ಟ್ರೈನಿಂಗ್ ಸೆಂಟ್ರಲ್ಲಿ ಹೋಗಿ ಕಲ್ತ್ಕೊಂಡು ಬಂದಿದ್ದೀವಿ ಅಂದರೆ ನೋಬಡಿ ಬಿಕಮ್ಸ್ ಅನ್ ಆ್ಯಕ್ಟರ್ ಲೈಕ್ ದ್ಯಾಟ್. ಯು ಹ್ಯಾವ್ ಟು ಮಿಕ್ಸ್ ವಿತ್ ಪೀಪಲ್. ಫಾರ್ ಎವ್ರಿಥಿಂಗ್ ಯು ಹ್ಯಾವ್ ಟು ಮಿಕ್ಸ್ ಅಪ್ ವಿತ್ ಪೀಪಲ್. ನಾನೊಂದು ಕತೆ ಹೇಳೋಕ್ಕೂ ನಂಗೆ ಇನ್ನೊಬ್ರು ಕತೆ ಗೊತ್ತಿರಬೇಕಲ್ವ ಅಟ್ಲೀಸ್ಟ್. ಆಮೇಲೆ ನೀವು ಏನು ನಿನ್ನ ದಾರಿ ಏನಿರ್ಬೋದು, ನೀನು ಹೆಂಗೆ ಕಷ್ಟಪಟ್ಟಿದ್ಯಾ ಅಂತ ಹೇಳಿದಾಗ ನನಗೆ ಅದು ಅರ್ಥ ಆಗುತ್ತೆ, ಅದನ್ನು ಅರ್ಥ ಮಾಡ್ಕೊಳ್ಬೋದು. ದೆನ್ ಇಟ್ ಕ್ಯಾನ್ ಬಿಕಮ್ ಅ ಸ್ಟೋರಿ. ಇಟ್ ಶುಡ್ ಬಿ ಎನ್ ಎಕ್ಸ್ಚೇಂಜ್ ಆಫ್ ಟಾಕ್ಸ್. ಓನ್ಲಿ ದೆನ್ ಐ ವಿಲ್ ಬಿ ಏಬಲ್ ಟು ಎಮೋಟ್ ದ್ಯಾಟ್. ಆ್ಯಕ್ಟರ್ ಆಗಿದೆ, ನಾನು ಕಲ್ತ್ಕೊಂಡಿದ್ದೀನಿ, ನಾನು ಇಲ್ಲೇ ಇರ್ತೀನಿ, ಆಫರ್ ಸಿಗೋ ತನಕ ನಾನು ಹೋಗಲ್ಲ ಎಲ್ಲೂ ಅಂತ ಹೇಳಿದ್ರೆ, ದೆನ್ ನಿನ್ನಲ್ಲಿ ನೀನು ಗೋಡೆಗಳ ಮಧ್ಯ ನೀನು ಇದೆಯಾ ಅಂತ. ಆ ಗೋಡೆಗಳನ್ನ ನೀವು ಒಡೆದಾಕೊಳ್ಬೇಕು. ನಮ್ಮ ಸುತ್ತಲೂ ನಾವು ಗೋಡೆಗಳನ್ನ ಕಟ್ಕೊಳ್ಬಾರ್ದು ಯಾವತ್ತೂ. ಎಕ್ಸ್ಪ್ಲೋರ್ ಮಾಡಬೇಕು. ಹೋಗಿ ಡೈರೆಕ್ಟರ್ ಯಾರೇ ಇರಲಿ, ಐ ಥಿಂಕ್ ಒನ್ ಹ್ಯಾಸ್ ಟು ಬಿ ಹಂಬಲ್ ಅ ಲಿಟಲ್ ಬಿಟ್ ಟು ಸ್ಟಾರ್ಟ್ ವಿತ್. ಕಲಿಯೋ ಅಂತಹ ಒಂದು ಇದನ್ನು ಮಾತ್ರ ಬಿಡಬಾರ್ದು ಯಾವತ್ತು, ಆಸಕ್ತಿ. ಒಂದು ಡಿಗ್ರಿ ಆಗಿದೆ ಅಂದ ಕೂಡಲೇ ಅಥವಾ MBA ಆಗಿದೆ ಅಂದ ಕೂಡಲೇ ತುಂಬ ಜನಕ್ಕೆ ಅದು ಮನಸ್ಸಿಗೆ ಬಂದುಬಿಡತ್ತೆ, ನಾನು ಆಯಿತು ಓದಿದ್ದೀನಿ, ಹ್ಯಾವ್ ನಾಟ್ ಅಂತ. ಹಾಗಂತ ಬೇರೆ ವಿಷಯಗಳನ್ನ ತಿಳ್ಕೊಳ್ಬಾರ್ದು, ಕಲಿಬಾರ್ದು ಅಂತ ಅಲ್ಲ. ಸೊ ಯಾರೇ ಆಗಲಿ, ಆ್ಯಕ್ಟರ್ ಆಗಲಿ ಯಾರೇ ಆಗಲಿ, ಇವಾಗ ಸಿನಿಮಾಗಳು ಕಮ್ಮಿ ಆಗ್ತಿದೆ, ಶೂಟಿಂಗ್ ನಡೀತಾ ಇರೋದೆಲ್ಲ ಕಮ್ಮಿ. ಬಟ್ ಆದಷ್ಟು ಮಾತಾಡಿ, ಜನರನ್ನೇ ಮಾತಾಡಿ, ಮೇಕ್ ಫ್ರೆಂಡ್ಸ್. ನಿಮ್ಮ ಗ್ರೂಪಲ್ಲೇ ಇರಬೇಡಿ. You go talk to other people, and you should be able to talk about many other things. You should be able to talk about society, the same society that you live in. It's your home too. ಬರೀ ನನ್ನೊಬ್ಳಿಗೆ ಮನೆ ಅಲ್ವಲ್ಲ ಇದು, ನಿಮಗೂ ಇದೆ ಮನೆ ತಾನೆ. ನನಗೇನು ಅನ್ನಿಸ್ತಾ ಇದೆಯೋ, ಯು ಶುಡ್ ಆಲ್ಸೋ ಬಿ ಏಬಲ್ ಟು ಸ್ಪೀಕ್ ಔಟ್ ಅಷ್ಟೇ. ಐ ಥಿಂಕ್ ಮೇ ಬಿ ದಟ್ಸ್ ವಾಟ್ ಐ ಸೆಡ್. ಇವಾಗ ಒಂದು ಕ್ಯಾಂಪಸ್ ವಾತಾವರಣ, ಅದೇ ಕ್ಯಾಂಪಸ್ಸಲ್ಲಿ ಎಲ್ಲರೂ ಅಲ್ಲಲ್ಲೇ ಆಗಿಬಿಡ್ತಾರೆ. ಆ ಕ್ಯಾಂಪಸ್ಸಿಂದ ಹೊರಗೆ ಹೋಗುವಂಥದ್ದಾಗಲಿ, ಬೆರೆಯೋ ಅಂಥದ್ದಾಗಲಿ ಆ ಅವಕಾಶಗಳಿಲ್ಲ. ಪ್ಲಸ್ ಜೊತೆಯಲ್ಲಿ ನಾವು ನೋಡ್ತಾ ಇರೋದು ಏನಪ್ಪ ಅಂತ ಹೇಳಿದ್ರೆ, ಬರೀ ಸಿನಿಮಾಗಳಷ್ಟೇ ಖಾಲಿಯಾಗಿ ಉಳಿದಿಲ್ಲ. ಸಿನಿಮಾ ರಂಗಮಂದಿರಗಳು, ಚಿತ್ರಮಂದಿರಗಳು ಮಾತ್ರ ಖಾಲಿ ಅಲ್ಲ. ನಾನಿವಾಗ ಡಾನ್ಸ್ ಕಾರ್ಯಕ್ರಮ ಮಾಡಲಿ ಅಥವಾ ಒಂದು ಸಂಗೀತ ಕಾರ್ಯಕ್ರಮ ಮಾಡಲಿ, ಕಚೇರಿ ಆರ್ಗನೈಸ್ ಮಾಡಲಿ, ಯಾವುದೇ ಕಾರ್ಯಕ್ರಮ ಮಾಡಿದ್ರು ನಾವು ಈ ಜನ್ರೇಷನ್ ಅವ್ರನ್ನ ನೋಡೋದೇ ಇಲ್ಲ.
ಅಂದರೆ ದೇ ಆರ್ ನಾಟ್, ಅದೊಂದು ಫೋನ್ ಎಲ್ಲ ಸಿಗ್ತಾ ಇದೆ, ಫೋನಿಂದನೇ ಎಲ್ಲ ಜೀವನ ಸಿಗ್ತಾ ಇದೆ ಅಂತ ಅನ್ನಿಸ್ತಾ ಇದೆಯೋ ಏನೋ ಗೊತ್ತಿಲ್ಲ. ಬಟ್ ದೇ ಮೇ ಬಿ ಲೂಸಿಂಗ್ ಔಟ್ ದ ರಿಯಲ್ ಲೈಫ್ ಆಲ್ಸೋ. ಹಾಗಾಗಿ ಸ್ವಲ್ಪ ಹೊರ ಬರಬೇಕು ಎಲ್ಲದಕ್ಕೂ ಆ್ಯಂಡ್ ಟ್ರೈ ಟು ಲರ್ನ್ ಸಮಥಿಂಗ್. ಆ್ಯಕ್ಟರ್ ಆದವರು ಅಷ್ಟೇ, ಇಫ್ ಯು ಲರ್ನ್ ಸಮಥಿಂಗ್, ಯಾಕಂದರೆ ಫ್ರೀ ಇದ್ದೀನಂದರೆ ಯು ಬೆಟರ್ ಲರ್ನ್ ಸಮ್ ಇನ್ಸ್ಟ್ರೂಮೆಂಟ, ಒಂದು ಮ್ಯೂಸಿಕ್ಕ, ಡ್ಯಾನ್ಸು. ಕ್ಲಾಸಿಕಲ್ ಇಷ್ಟ ಆಗಲ್ಲ, ಗೋ ಫಾರ್ ಚಾಚಚ್ಚ. ಬ್ಯಾಂಗ್ಳೂರ್ ಥರ ಸಿಟಿಲಿದ್ದೀರಾ, ಸಾಲ್ಸಾಗೆ ಹೋಗಿ, ಟ್ಯಾಂಗೋ ಕಲೀರಿ, ಇನ್ನೇನೋ ಮಾಡಿ. ಬಟ್ ಅದಕ್ಕೆ ಪೂರಕವಾಗಿರೋದು ಏನಾದರೂ ನೀವು ಮಾಡ್ತಾನೆ ಇರಬೇಕಾದ್ರೆ ಆ್ಯಕ್ಟಿವಿಟೀಸ್. ಜಿಮ್ ಮಾತ್ರ ರಿಷಿ ಕಪೂರ್ ಒಂದು ಚೆನ್ನಾಗಿ ಹೇಳಿದ್ದಾರೆ, ಅಗರ್ ಮೇರಾ ಬೇಟ ಬಿ ಐಸೆ ಕರೆಗ ಮುಜೆ ಅಚ್ಚಾ नहीं लगता है ಅಂತ ಅವ್ರು ಹೇಳಿದ್ದಾರೆ ಏನೋ. ಬಿಕಾಸ್ ಜಿಮ್ ಎಲ್ಲರೂ ಅಂದ್ಕೊಳ್ಳೋದು ಆ ಗಡ್ಡ, ಐ ಸೆಡ್ ದಟ್ ನೋ ಗರ್ಲ್ ವಿಲ್ ಫಾಲ್ ಫಾರ್ ಅ ದಾಡಿ ಬ್ಯೂಟಿ ಅಂತ ಮೊನ್ನೆ ಹೇಳಿದ್ದೀನಿ ನಾನು. ಯಾರಿಗೆ ಇಷ್ಟ ಆಗುತ್ತೆ ಅಷ್ಟು ಏನದು ಟೈಡಿನೆಸ್ಸೇ ಇಲ್ಲದೆ ಇರೋ ಥರ ಆ ಗಡ್ಡ ಎಲ್ಲ ಇಷ್ಟುದ ಬಿಟ್ಕೊಂಡು ಅನ್ಟೈಡಿಯಾಗಿ ಹೆಂಗೆಂಗೋ ಡ್ರೆಸ್ ಮಾಡ್ಕೊಳ್ಳೋದು, ಕೂದಲೆಲ್ಲ ಹಿಂಗೆಲ್ಲ ಬಿಟ್ಕೊಂಡು ಹಿಂಗೆಂಗೋ ಕಟ್ಕೊಂಡಿರೋದು. ಅಂದರೆ ಸಿ ದಟ್ ಇಸ್ ಅ ಸ್ಕ್ರೀನ್ ಪ್ರೆಸೆನ್ಸ್. ಅವ್ರಿಗೆ ವರ್ಕೌಟ್ ಆಗ್ತಿದೆ, ಯಶ್ ಅವ್ರಿಗೆ, ಅವ್ರಿಗೆಲ್ಲ ಓಕೆ. ವೈ ಯು ದ್ಯಾಟ್? ಯು ಹ್ಯಾವ್ ಟು ಬಿಕಮ್ ಸಮಥಿಂಗ್ ಎಲ್ಸ್. ಯು ಡೋಂಟ್ ಬಿಕಮ್ ಯಶ್, ಯು ಬಿಕಮ್ ಯು ಫಸ್ಟ್. ನೀನಾಗಿ ರೆಪ್ರೆಸೆಂಟ್ ಮಾಡಬೇಕೇ ವಿನಃ ನಾನು ಯಶ್ ಆಗ್ತೀನಿ, ಧ್ರುವ ಆಗ್ತೀನಿ ಅಂತ ಹೋಗಬಾರ್ದು. ಯು ಬಿ ಇನ್ಸ್ಪೈರ್ಡ್. ನಂದೊಂದು ಸ್ಟೈಲ್ ನಾನು ಮಾಡ್ಕೊಳ್ಬೇಕಲ್ವಾ. ನಾನು ಇವಾಗ ಧ್ರುವ ಅಂತಾರೆ ಇಷ್ಟು ದಪ್ಪ ಆಗಿಬಿಡ್ತೀನಿ, ಹಿಂಗೆ ಬಾಡಿ ಮಾಡ್ಕೊಂಡು ಬಿಡ್ತೀನಿ ಅಂದರೆ ದಟ್ ಇಸ್ ನಾಟ್ ಯು. ಯು ಶುಡ್ ಗೋ ವಿತ್ ಯೋರ್, ನನ್ನ ಇನ್ಕ್ಲಿನೇಷನ್ ಏನು ಹೇಳುತ್ತೆ, ನನ್ನ ಮನಸ್ಸು ಏನು ಹೇಳುತ್ತೆ, ನಾನು ಯಾರು ಅಂತ ನನಗೆ ಗೊತ್ತಿರಬೇಕು, ನನ್ನ ಪರ್ಸನಾಲಿಟಿ ಏನು. ನನ್ನ ಪರ್ಸನಾಲಿಟಿ ಐ ಆಮ್ ನಾಟ್ ದಟ್ ಒನ್ ಆಫ್ ದೋಸ್ ಕೈಂಡ್ ಹಿಂಗೆ ಓಡಾಡೋನಲ್ಲ ಅಂದರೆ ಡೋಂಟ್ ಬಿ ದ್ಯಾಟ್. ಬಿ ವಾಟ್ ಎವರ್ ಯು ಬಿ. ಅದು ನೀವು ಯಾವುದ್ರಲ್ಲಿ ಕಂಫರ್ಟಬಲ್ ಆಗ್ತೀರೋ ಫಸ್ಟ್ ಅದರಲ್ಲಿ ಇರಿ ನೀವು, ದೆನ್ ಯು ಅಪ್ರೋಚ್. ಐ ಥಿಂಕ್ ನಾನೇನೋ ಅದನ್ನೇ ಸಜೆಸ್ಟ್ ಮಾಡೋದಪ್ಪ. ಅದು ನಾವು ನಿರುತ್ತರ ಪ್ರೊಡ್ಯೂಸ್ ಮಾಡಿದ್ವಿ ಆ್ಯಂಡ್ ಐ ಹ್ಯಾವ್ ಆ್ಯಕ್ಟೆಡ್ ಆಲ್ಸೋ. ಕಿರಣ್ ಶ್ರೀನಿವಾಸ್ ಇಸ್ ಅನ್ ಆ್ಯಕ್ಟರ್, ನೈಸ್ ಗೈ, ವೆರಿ ಗುಡ್ ಆ್ಯಕ್ಟರ್, ತುಂಬ ಚೆನ್ನಾಗಿ ಮಾಡ್ಯಾರ ಅದರಲ್ಲಿ ಸಿನಿಮಾದಲ್ಲೂ. ಅವರು ಜಿಮ್ ಮಾಡ್ಕೊಂಡು ಬಂದುಬಿಟ್ಟಿದ್ರು. ಶುರುಲೆಲ್ಲ ಟರ್ನ್ ಆಗಿದ್ರೆ ಹಿಂಗೆ ಟರ್ನ್ ಆಗ್ತಾಯಿದ್ರು. ದೆನ್ ಹಿ ಆಲ್ಸೋ ಸ್ಟಾರ್ಟೆಡ್ ಅ ಡಿಫ್ರೆಂಟ್. ಆಮೇಲೆ ಅದನ್ನು ಬಿಟ್ಟರು, ಜಿಮ್ಮೆಲ್ಲ ಬಿಟ್ಬಿಟ್ಟು ಹಿ ಸ್ಟಾರ್ಟೆಡ್ ಡೂಯಿಂಗ್ ಅಜಿಲಿಟಿ ಪ್ರೋಗ್ರಾಮೇ ಶುರು ಮಾಡಿದ್ರು. ಸ್ಪೋರ್ಟ್ಸ್ ಅವರೆಲ್ಲ ಮಾಡ್ತಾರಲ್ಲ, ದೆನ್ ಹಿ ಸ್ಟಾರ್ಟೆಡ್ ಡೂಯಿಂಗ್. ಸೊ ಆ್ಯಕ್ಟರ್ ರಿಕ್ವೈರ್ಸ್ ಅ ಮೋರ್ ಆಫ್ ಅಜಿಲಿಟಿ, ಬಾಡಿ ಅಜಿಲಿಟಿ ಇರಬೇಕು ಚೆನ್ನಾಗೆ. ಅದು ಬಿಟ್ಕೊಂಡು ಸ್ಟಿಫ್ ಆಗಿಬಿಟ್ರೆ ಎಲ್ಲರೂ ಹಿಂಗೆ. ಅದು ದೊಡ್ಡ ದೊಡ್ಡ ಸಿನಿಮಾಗಳಿಗೂ ಅವ್ರಿಗೆ ಆ ಥರ ಬೇಕಾಗಿದೆ ಸ್ಕ್ರೀನಿಗೆ. ಓಕೆ, ಹಿಂಗೆ ನಿಂತ್ಕೊಂಡಿರ್ಬೇಕೆಲ್ಲ ಬ್ಯಾಕ್ ಡ್ರಾಪಲ್ಲಿ ಎಲ್ಲ ಒಂದಷ್ಟು ಕಂಡಸ್ರು, ಇಟ್ಸ್ ಓಕೆ. ಬಟ್ ಈಸ್ ದಟ್ ವಾಟ್ ಯು ವಾಂಟ್ ಟು ಬಿಕಮ್? ಆಸ್ಕ್ ಯೋರ್ ಸೆಲ್ಫ್ ಫಸ್ಟ್. ನೋ, ಯು ಜಸ್ಟ್ ವಾಂಟ್ ಟು ಬಿಕಮ್ ಅಲ್ಲಿ ಹೋಗಿ ಎಲ್ಲ ಹಿಂಗೆ ಸ್ಕ್ರೀನಲ್ಲಿ ಹಂಗೆ ನೀವು ಉದ್ದಕ್ಕೆ ನಿಂತ್ಕೊಳ್ಳೋಕೆ ಇರಬೇಕಂದ್ರೆ ಹಾಗೆ ಅದೇ ನೀವು ಎಂಡೋ ಬಿಕಮ್ ದ್ಯಾಟ್. ಯು ವಿಲ್ ಎಂಡೋ ಬಿಕಮಿಂಗ್ ದ್ಯಾಟ್ ಅಲ್ವಾ? ರಮೇಶ್ ಅರವಿಂದ್ ಅವ್ರನ್ನ ನೋಡಿ, ವೈ ಕಾಂಟ್ ಹೀ ಬಿ ಅನ್ ಇನ್ಸ್ಪಿರೇಷನ್? ಹಿ ಈಸ್ ಆಲ್ಸೋ ಗಿವನ್ 1 ವರ್ಷದ 13 ಸಿನಿಮಾ ಹಿಟ್ ಕೊಟ್ಟಂಥ ಹೀರೋ ಅವರು. ಒಂದೇ ವರ್ಷದಲ್ಲಿ ಯಾರು ಕೊಟ್ಟಿದ್ದಾರೆ ಅಷ್ಟು ಹಿಟ್ಸು? ಮತ್ತು ಎಲ್ಲ ಹುಡುಗಿಯವ್ರ ಕತೆಗಳೇ, ಎಲ್ಲ ಹೆಂಗಸರು ಸ್ಟೋರಿ. ಆ್ಯಂಡ್ ಹಿ ಇಸ್ ಗಿವನ್ 13 hits in a year. Why can't he be an inspiration? He is doing all which is suitable for him, alva. That is how he is also distinct. Anantnag sir ilva, ಇನ್ನೂ ಅವ್ರು ಹಾಗೆ ಇದ್ದಾರಲ್ವಾ. ಅದಕ್ಕೆ ನಾನು ಏನು, ನನಗೆ ಯಾವುದಾಗತ್ತೆ ನನಗೆ ಗೊತ್ತಿರಬೇಕು ಮೊದಲು ಆ್ಯಕ್ಟರ್ ಆಗೋರಿಗೆ. ನಾನು ಧ್ರುವ ಅವ್ರ ಥರ ಆಗ್ತೀನಿ ಅಂತ ಹೇಳಿದ್ರೆ ಅವ್ರದ್ದು ಹಾರ್ಡ್ ವರ್ಕ್ ಅದಕ್ಕಿದೆ. ಪ್ಲಸ್ ಇಟ್ ಇಸ್ ಸೂಟಿಂಗ್ ಹಿಮ್. ಯಶ್ ಅವ್ರದ್ದು ಹಾರ್ಡ್ ವರ್ಕ್ ಅದಕ್ಕಿದೆ ಆ್ಯಂಡ್ ಇಟ್ ಇಸ್ ಸೂಟೆಡ್ ಹಿಮ್ ಆ್ಯಂಡ್ ಹಿ ಈಸ್ ಆಲ್ಸೋ ಚೂಸಿಂಗ್ ದ ಸೇಮ್ ಕೈಂಡ್ ಆಫ್ ಸ್ಕ್ರಿಪ್ಟ್. ಬಟ್ ವೈ ವಿಲ್ ಯು ಚೂಸ್ ದ ಸೇಮ್ ಕೈಂಡ್ ಆಫ್ ಸ್ಕ್ರಿಪ್ಟ್ ಆಸ್ ವಾಟ್ ಯಶ್ ಇಸ್ ಚೂಸಿಂಗ್? ಯು ಶುಡ್ ನಾಟ್ ಬಿ. ಚೂಸ್ ಸಮಥಿಂಗ್ ಎಲ್ಸ್. ಹನುಮಾನ್ ಕೈಂಡ್ ನಮ್ಮ ಇಂಡಿಯಾ ಸೆನ್ಸೇಷನ್ ಇವಾಗ ರ್ಯಾಪರ್. He has also acted in a movie, Suraj. Rifle Camp ಏನೋ ಬಂದಿದ್ದಲ್ಲ ಮಲಯಾಳಂ ಸಿನಿಮಾ. See, try out. He's been a rapper, he's also acting, he's getting an opportunity. Be yourself. ಈಗ ನಾನು ರ್ಯಾಪರ್ ಆಗ್ಬಿಟ್ಟು ನಾನು ಸಿನಿಮಾಗೆ ಹೋಗ್ತೀನಿ ಅಂತ if he becomes this, then he will lose out himself, right? ಮೋಹನ್ ಲಾಲ್ ಅವರು ಮಮ್ಮೂಟಿ ಮಾಡಿದ ಥರನೇ ಮಾಡಿದ್ರೆ, ಅಥವಾ ಮೋಹನ್ ಲಾಲ್ ಮಮ್ಮೂಟಿ ಎಲ್ಲ ಇಲ್ವಾ ಇಷ್ಟು ವರ್ಷ? ಅಷ್ಟೆಲ್ಲ ಎಲ್ಲ ಥರ ಕ್ಯಾರೆಕ್ಟರ್ ಮಾಡಿಲ್ವಾ ಅವರು? ಆಯಿತು, ಅವ್ರು ಸಕ್ಸಸ್ಫುಲ್ ಆಗಿದ್ದಾರೆ, ಫೈನ್. ನೀವು ಬೇರೆ ವಿಭಿನ್ನವಾಗಿ ಮಾಡಿ, ಯು ಬಿಕಮ್ ಸಮಥಿಂಗ್ ಎಲ್ಸ್ ಆ್ಯಂಡ್ ಯು ಬಿಕಮ್ ಯು ಎಸ್ಟಾಬ್ಲಿಷ್ ಯು ಆ್ಯಸ್ ವಾಟ್ ಯು ಆರ್.
ನನ್ನನ್ನು ನಾನು ಏನು ಅಂತ ನಾನು ಎಸ್ಟಾಬ್ಲಿಷ್ ಮಾಡಿಕೊಂಡ್ರೆ ನನ್ನ ಮಾರ್ಕೆಟ್ ನನಗೆ ಕ್ರಿಯೇಟ್ ಆಗುತ್ತೆ. ನಾನು ಹೋಗಿ ಯಶ್ ಅವ್ರ ಥರನೇ ಗಡ್ಡ ಬಿಡ್ತೀನಿ, ರಿಷಬ್ ಶೆಟ್ಟಿ ಅವ್ರ ಥರ. ಆ ರಿಷಬ್ ಶೆಟ್ಟಿನೂ ಗಡ್ಡ ಬಿಟ್ಟಿದ್ದಾರೆ ಮೊನ್ನೆ. ನನಗೆ ಆ ಆ್ಯಡಲ್ಲಿ ನಿಜವಾಗ್ಲೂ ಗೊತ್ತಾಗಿಲ್ಲ, ರಾಮರಾಜ್ ಆ್ಯಡಲ್ಲಿ ನಾನು ಎಷ್ಟು ದಿನ ಇದು ಯಾರು ಅಂತ ಫಸ್ಟ್ ನನ್ನ ಕನ್ನಡಕ ಒಂದು ಸ್ವಲ್ಪ ಹಾಕೊಳ್ಬೇಕಿತ್ತು. ಆಮೇಲೆ ಒಂದಿನ ಕನ್ನಡಕ, ಆಮೇಲೆ ನೋಡಿದ್ರೆ ರಿಷಬ್ ಶೆಟ್ಟಿನೂ ಗಡ್ಡ ಬಿಟ್ಟಿದ್ದಾರೆ. ರಿಷಬ್ ಶೆಟ್ಟಿ ಯಾರಂತ ಗೊತ್ತಾಗಲ್ಲ ನಮಗೆ, ಯಶ್ ಯಾರಂತ ಗೊತ್ತಾಗಲ್ಲ. ಸಿನಿಮಾದಲ್ಲಿ ಬಂದರೆ ಎಲ್ಲರೂ ಇಷ್ಟುದ್ದ ಗಡ್ಡ ಬಿಟ್ಕೊಂಡು ಹಿಂಗೆ ಮಾಡಿದ್ರೆ ನಿಂತ್ಕೊಂಡ್ರೆ ಯಾರಿಗೆ ಗೊತ್ತಾಗುತ್ತೆ? ಪಂಚೆ ಉಟ್ಕೊಂಡ್ರೆ ಹಿಂಗೇನಿಲ್ಲದು, ಪ್ಯಾಂಟ್ ಶರ್ಟ್ ಹಾಕೊಂಡ್ರೆ ಹಿಂಗೇನಿಲ್ಲದು. ಈಗ ಹಂಗಾದ್ರೆ ಒಡ ಹುಟ್ಟಿದ ಮಕ್ಕಳು ಅಂತೆಲ್ಲ ಮಾಡೋಕ್ಕೆ ಆಗಲ್ಲ, ನಾವು ಸಾಧ್ಯನೇ ಇಲ್ಲ. ಭಾಗ್ಯವಂತರೆಲ್ಲ ಮಾಡೋಕ್ಕಾಗಲ್ಲ ಈ ಕತೆ. ಸೊ ಯು ಬಿಕಮ್ ಸಂಬಡಿ ಆಫ್ ದ್ಯಾಟ್. ವೈ ನಾಟ್ ಅಲ್ವಾ? ಕ್ವೆಶನ್ ಟು ಬಿ ಆಸ್ಕ್ಡ್. ಯಾ ಹೆಸರು ಗೊತ್ತಿಲ್ಲ ನನಗೆ. ಮೋಹನ್ ಲಾಲ್ ಅವ್ರ ಮಗ, ಹೀ ಈಸ್ ಡೂಯಿಂಗ್ ಸೋ ವೆಲ್. ನೀವು ನೋಡಿದ್ದೀರ ಅವ್ರ ಸಿನಿಮಾ, ಹೀಸ್ ಗಿವನ್ ಮೆನಿ ಹಿಟ್ಸ್. ಈಸ್ ಆಲ್ಸೋ ವೆರಿ ಗುಡ್ ಲುಕಿಂಗ್ ಯಂಗ್ ಮ್ಯಾನ್. ಅವನು ಅಷ್ಟೇ, ಅವನೇನು ಜಿಮ್ ಗಿಮ್ ಎಲ್ಲ ಮಾಡಲ್ಲ. ಅವ್ನು ಟ್ರೆಕ್ಕಿಂಗ್ ಹೋಗಿಬಿಡ್ತಾನಂತೆ ಒಂದು ಸಿನಿಮಾ ಎಲ್ಲ ಮುಗಿದ್ಮೇಲೆ. ಒಂದಷ್ಟು ದಿನ ಫೋನೇ ಆಫ್ ಮಾಡಿಬಿಡ್ತಾನೆ ಅವನು. ಯಾರ ಜೊತೆ ಫೋನ್ ಕಾಂಟ್ಯಾಕ್ಟಲ್ಲಿ ಇರಲ್ಲ ಅವನು. ಇನ್ನು ಆಮೇಲೆ ಇದು ಏನದು ಸೋಷಿಯಲ್ ಮೀಡಿಯಾ ಏನೂ ಇಲ್ವಂತೆ. ಈಸ್ ಗಿವನ್ ಮೆನಿ ಹಿಟ್ಸ್. ಮೊನ್ನೆ ಒಂದು ಹಿಟ್ಟು ಕೊಟ್ಟಿಯ, ನಾನು ನೋಡಿಲ್ಲ ಅದರ ಸಿನಿಮಾ, ಬಟ್ ಈಸ್ ಗಿವನ್ ಹಿಟ್ಸ್. ಮೋಹನ್ ಲಾಲ್ ಅವ್ರ ಮಗ, ಅವ್ರು ಏನು ಬಾಡಿ ಮಾಡ್ಕೊಂಡಿಲ್ಲ. ದೇ ಆರ್ ಡೂಯಿಂಗ್ ಸೋ ಗುಡ್. ಯಾಕೆ ಇವಾಗ 100 ಕೋಟಿ ಮಾಡಿದ್ರು ಅವರು ಸಿನಿಮಾ ಯಾವುದದು, ಏನಪ್ಪ ಇವಾಗ ಮಾಡ್ತಾಯಿತ್ತಲ್ಲ ಅದ್ರ ಹೆಸರು, ರ್ಯಾಂಬೋ ಅಲ್ಲ ಇನ್ನೊಂದು ಬಂತಲ್ಲ ಮೊನ್ನೆ, ಮಾರ್ಕೋ, ಮಲಯಾಳಂ ಸಿನಿಮಾ. ಯಾರು ಬಾಡಿ ಮಾಡ್ಕೊಂಡಿದ್ದಾರೆ ಅದರಲ್ಲಿ? ಯಾರು ಮಾಡಿಲ್ಲ ಅಲ್ಲ. ದೇ ಜಸ್ಟ್ ದೆಮ್ಸೆಲ್ಫ್ ರೈಟ್. ನ್ಯಾಚುರಲಾಗಿ ಹಂಗೆ ಇದ್ದಾರೆ ನಿಮ್ಮ ಥರ ಎಲ್ಲ. ಇಲ್ಲಿ ಟ್ರೆಂಡ್ ಇದೆ ಓಕೆ, ಬಟ್ ಆ ಟ್ರೆಂಡಲ್ಲಿ ನೀನಾದರೆ ನಿಂಗಲ್ಲಿ ಮಾರ್ಕೆಟ್ ಎಲ್ಲಿದೆ? ನಿಂಗೆ ಡೈಲ್ಯೂಟ್ ಆಗಲ್ವಾ ಮಾರ್ಕೆಟು? ಯೋಚನೆ ಮಾಡಬೇಕಲ್ವಾ? ನಾನು ಹುಡುಗಿಯರಿಗೂ ಹೇಳ್ತೀನಿ, ಹೀರೋಯಿನ್ ಆಗಲಿ ಯಾರೇ ಆಗಲಿ, ಇವ್ರೇನು ಮಾಡ್ತಾರೆ, ಇನ್ಸ್ಟಾಗ್ರಾಮ್ ರೀಲ್ ಮಾಡ್ತಾ ಇರ್ತಾರೆ. ಇನ್ಸ್ಟಾಗ್ರಾಮ್ ರೀಲ್ ಮಾಡಿ ಆ್ಯಡ್ ಮಾಡ್ತಾರೆ ಅದರಲ್ಲಿ, ಆಯಿತಾ? ಆ್ಯಡ್ ಮಾಡಿ ಅದೇ ಕೊಲಾಬ್ರೇಟ್ ಮಾಡ್ಕೊಂಡು, ಆಮೇಲೆ ಕೊಲಾಬ್ರೇಟ್ ಮಾಡ್ಕೊಂಡು ಜ್ಯುವೆಲ್ರಿ, ಸ್ಯಾರಿ ಎಲ್ಲ ಹಾಕ್ಕೊಳ್ತಾರೆ. ದೆನ್ ಯು ಆರ್ ಕಿಲ್ಲಿಂಗ್ ಯುವರ್ ಓನ್ ಮಾರ್ಕೆಟ್. ಐ ಆಮ್ ಹಿಯರ್ ಪ್ರೊಫೆಷನಲ್, ಐ ಆಮ್ ಸಪೋಸ್ ಟು ಬಿ ಅರ್ನಿಂಗ್ ಮನಿ ಔಟ್ ಆಫ್ ಇಟ್. ಐ ಆಮ್ ನಾಟ್ ಹಿಯರ್ ಟು ಡೂ ಇಟ್ ಫಾರ್ ಫ್ರೀ. ಆಫ್ ಕೋರ್ಸ್ ನನಗೆ ಆಭರಣ ಹಾಕೊಳ್ಳೋ ಹುಚ್ಚು ನಂಗೆ ಖಂಡಿತ ಇಲ್ಲ. ಆ್ಯಂಡ್ ವೈ ವಿಲ್ ಐ ವೇರ್ ಯುವರ್ ಆಭರಣ ಫಾರ್ ಒಂದು ಅರ್ಧ ಗಂಟೆ ಆ್ಯಂಡ್ ಗಿವ್ ಇಟ್ ಬ್ಯಾಕ್ ಟು ಯು? ವಾಟ್ ಫನ್ ಇಸ್ ದ್ಯಾಟ್? ನನ್ನ ಪ್ರೊಫೆಷನ್ ಏನು? ಐ ಆಮ್ ಅ ಮಾಡೆಲ್, ಐ ಆಮ್ ಅನ್ ಆ್ಯಕ್ಟರ್, ಐ ಬೆಟರ್ ಚಾರ್ಜ್. ಆ್ಯಂಡ್ ಐ ಹ್ಯಾವ್ ಟು ರಿಟೈನ್ ಮೈ ಮಾರ್ಕೆಟ್. ಹೆಂಗಿಲ್ದಿರ ಮೆರಿಲ್ ಸ್ಟ್ರೀಪ್ ಎಲ್ಲ ಇಷ್ಟು ವರ್ಷ ಇರ್ತಾರೆ. ನಾನು ಕೊಲ್ಯಾಬ್ ಮಾಡಿಬಿಟ್ಟು ಎಲ್ಲ ಫ್ರೀಯಾಗಿ ಮಾಡಿಕೊಟ್ರೆ ದೆನ್ ವಾಟ್ಸ್ ದ ಪಾಯಿಂಟ್? ನಾಳೆ ನನಗೆಲ್ಲಿದೆ ಮಾರ್ಕೆಟ್ ಇವಾಗ? ಇರಲ್ಲ. ಐ ಡೋಂಟ್ ನೋ ವೈ ಆಲ್ ದ ಹೀರೋಯಿನ್ಸ್ ಆರ್ ಡೂಯಿಂಗ್ ದ್ಯಾಟ್. ಒನ್ ಶುಡ್ ನಾಟ್ ಡೂ ದ್ಯಾಟ್. ನನಗೆ ಇವತ್ತಿಗೂ ನನ್ನ ಕೇಳಿದ್ರೆ, ಯಾರೇ ಆ್ಯಡಿಗೆ ಕೇಳಿ ಏನೇ ಕೇಳಿ, ಮೈ ಪ್ರೈಸ್ ಇಸ್ ವಾಟ್ ಎವರ್ ಇಸ್ ಮೈ ಪ್ರೈಸ್. ಆ್ಯಸ್ ಯು ಸೆಡ್, ಹೀರೋಯಿನ್ ಮದರ್, ಐ ಆಮ್ ದ ಹೈಯೆಸ್ಟ್ ಪೇಡ್ ಇನ್ ಸೀರಿಯಲ್ಸ್. You must know, highest woman to be paid till today in a television serial in Karnataka. Aita. So I will not compromise. That is my way of looking at life. ಅಥವಾ ನನ್ನ ಜೀವನ ನಾನು ಹೆಂಗೆ ನಡೆಸಬೇಕು ಅಂತ ನನ್ನ ಇದು ಅದು ವೈಯಕ್ತಿಕವಾದಂಥ ಒಂದು ಅಭಿಪ್ರಾಯ. ನಾನು ಅದನ್ನು ರೂಢೀಕರಿಸ್ಕೊಂಡಿದ್ದೀನಿ. ಬಟ್ ನನ್ನ ವೃತ್ತಿ ಇದಾದಾಗ ನಾನು ಯಾಕೆ ಕೊಲ್ಯಾಬ್ ಮಾಡಿ ಫ್ರೀಯಾಗಿ ಮಾಡಲಿ? ಅಶಿಕಾ ರಂಗನಾಥ್ ನನ್ನ ಮೀಟ್ ಆಗಿರೋ ಖಂಡಿತ ಹೇಳ್ತಾ ಇದ್ದೆ, ಯು ಶುಡ್ಂಟ್ ಡೂ ದ್ಯಾಟ್. Rachita Ram does that. No, you shouldn't do that. You have to keep your market going. And market is what? It is valued by your money. The money what you're paid. Correct alva? ಇವಾಗ IPL ಅಲ್ಲೂ ಹುಡುಗಿಯರಿಗೆ ಆಕ್ಷನ್ ಮೇಲೆ ತಾನೆ, how are they paid? ಅಥವಾ any cricketer, how are they paid? By the market. Obviously performance oriented ಅವ್ರದ್ದು ಎಲ್ಲರದು. Market is created only by your performance. So how do you retain your market? If I do it for free of cost for nobody else, ನಮ್ಮನೆ ಪಕ್ಕದ ಮನೆ ಅಂಗಡಿ, ಇನ್ಯಾರಿಗೋ ಅಂಗಡಿ, ಅವ್ರಿಗೆಲ್ಲ ನಾನು ಕೊಲಾಬಲ್ ಮಾಡಿದ್ದೀನಿ ಅಂತ ಅವರೆಲ್ಲ ರೀಲ್ ಹಾಕೊಂಡ್ರೆ ಏನು ಉಳಿಯಲ್ಲ, ಅಲ್ಲಿ ಡೈಲ್ಯೂಟ್ ಆಗುತ್ತೆ ಮಾರ್ಕೆಟ್. ಅದನ್ನೆಲ್ಲ ಮಾಡ್ಕೊಳಕ್ಕೆ ಹೋಗಬಾರ್ದು. ಹೊಸೊಬ್ರು ಬರ್ತಿರೋರು ಅಷ್ಟೇ. ಬಿ ವೈಸ್, ಮೇಂಟೈನ್ ದ ಬ್ರ್ಯಾಂಡ್. ಯಾಕಂದರೆ ಇದು ನೋಡಿ, ಕಲಾವಿದರಾಗೋದು ನಾನೇ ಬ್ರ್ಯಾಂಡು. ನನ್ನ ಬ್ರ್ಯಾಂಡನ್ನು ನಾನೇ ಮಾಡ್ಕೊಳ್ಬೇಕು, ನನ್ನನ್ನು ಯಾರು ಮಾಡಿರೋದಲ್ಲ. ನಾನು ಯಾವ ಸಿನಿಮಾಗಳನ್ನ ಆಯ್ಕೆ ಮಾಡ್ಕೊಳ್ತಾ ಬಂದೀನಿ, ಅದರಿಂದ ನನಗೆ ಒಂದು ಹೆಸರು ಸಿಕ್ಕಿದೆ, ಅದರಿಂದ ಅದೇ ಒಂದು ಬ್ರ್ಯಾಂಡ್ ಆಗಿದೆ, ಆಯಿತಾ? ಅದು ನಮ್ಮ ಆಯ್ಕೆಗಳಿಂದನೇ ಆಗಿರೋವಂಥದ್ದು. ಅದನ್ನು ನಾನು ಉಳಿಸ್ಕೊಳ್ಬೇಕಲ್ವಾ? ನನಗಿನ್ನೂ ಜೀವನ ಇದೆ ಅಲ್ಲ. ಐಮ್ ನಾಟ್ ಈವನ್ ಇಫ್ ಐ ಆಮ್ 90, ಐ ವಾಂಟ್ ಟು ಬಿ ಲೈಕ್ ಅಜೋರಾ ಸೇಗಲ್ ಜಿ. ರಿಯಲಿ,
who was there at the last breath on the stage at 99, I want to be like her. ಏಜ್ ಆಗ್ತಿದೆ ಅಂದರೆ ಇಟ್ಸ್ ನಾಟ್ ದ ಎಂಡ್ ಆಫ್ ಮೈ ಲೈಫ್. ಐ ಆಮ್ ಗೋನ್ ಬಿ ಹಿಯರ್. ಸೊ ಅಲ್ಲಿವರೆಗೆ ನನಗೆ ನನ್ನ ಮಾರ್ಕೆಟು ಇರಬೇಕು, ಜನ ನನ್ನ ನೋಡ್ತಾ ಇದ್ರೆ ಅದರಲ್ಲಿ ಒಂದು ಹೊಸತನ ಕಾಣಿಸ್ಬೇಕು. ಪ್ರತಿ ಸತಿನೂ ಅವ್ರು ಮಾಡ್ತಾರಪ್ಪ, ಅವ್ರದ್ದು ಯಾವುದೋ ಸೀರೆ ಹಾಕ್ಕೊಂಡಿದ್ರು, ಇವ್ರದ್ದು ಯಾರ್ದೋ ನೆಕ್ಲೆಸ್ ಹಾಕ್ಕೊತಾರೆ, ಈ ಅಮ್ಮ ಬರೀ ಇದೇ ಕೆಲಸ ಮಾಡ್ತಾಳೆ ಅಂತ ಹೇಳಿದ್ರೆ ದೆನ್ there's nothing. Whether I have money, I don't have money, I cannot be desperate in my life. ಆಮೇಲೆ ಡೈಲ್ಯೂಟ್ ಮಾಡ್ಕೊಳ್ಬಾರ್ದು, ಯಾಕಂದರೆ ಲಾಂಗ್ ಲೈಫ್ ಇದೆಲ್ಲ. ಇವತ್ತಿಗೂ ನೋಡಿ ಪ್ರಿಯಾಂಕಾ ಅವ್ರು ಆ್ಯಕ್ಟ್ ಮಾಡ್ತಾ ಇದ್ದಾರಲ್ವ, ಉಪೇಂದ್ರ ಅವ್ರ ವೈಫ್ ಮಾಡ್ತಿದ್ದಾರೆ, ಶ್ರುತಿ ದೀದಿ ಅಥವಾ ತಾರಾ ದೀದಿನೂ ನಾವು ಇವತ್ತಿನೂ ಜಡ್ಜಾಗಿ ನೋಡ್ತಾ ಇದ್ದೀವಿ. ಯಾಕೆ? ಇಟ್ಸ್ ಓನ್ಲಿ ಬಿಕಾಸ್ ಹೌ ದೇ ಹ್ಯಾವ್ ರಿಟೈನ್ ದೇರ್ ಮಾರ್ಕೆಟ್ ಫಾರ್ ಓವರ್ ಅ ಪೀರಿಯಡ್ ಆಫ್ ಟೈಮ್. ನಾನು ಎಲ್ಲದೂ ಡೈಲ್ಯೂಟ್ ಮಾಡ್ಕೊಂಡು ತುಂಬ ಕಾಣಿಸ್ಕೊಳ್ತಾ ಹೋದರೆ, ನಾನು ತುಂಬ ರೀಲ್ಸಲ್ಲಿ ದಿನನಿತ್ಯ ಯಾರ್ದೋ ಡ್ರೆಸ್ ಕೊಟ್ಟಿದ್ದೆಲ್ಲ ಹಿಂಗೆ ಹಾಕೊಂಡು ತಿರುಗ್ತಿದ್ರೆ ಅವ್ರು ಟಿಕೆಟಿಗೆ ದುಡ್ಡು ಕೊಟ್ಟು ಯಾಕೆ ಬರ್ತಾರೆ? 250 ರೂಪಾಯಿ 300 ರೂಪಾಯಿ ಕೊಟ್ಟು ಬರಬೇಕು, ಅದ್ರಲ್ಲಿ 500 ರೂಪಾಯಿ ಪಾಪ್ಕಾರ್ನ್ ಅಂತೆ. ಸಿ, ನಿರ್ಮಲಾ ಸೀತಾರಾಮನ್ ಅವ್ರ ಮೊನ್ನೆ ರಾಜ್ಯಸಭೆಯಲ್ಲಿ ಹೇಳಿದ್ದಾರೆ, ಇಟ್ಸ್ ಅ ನಟೋರಿಯಸ್ ಪಾಪ್ಕಾರ್ನ್, ನಟೋರಿಯಸ್ ಪಾಪ್ಕಾರ್ನ್ ಅಂತ ಹೇಳಿದ್ದಾರೆ ಅವರು. ದ ಪಾಪ್ಕಾರ್ನ್ ಈಸ್ ಅ ಮೋಸ್ಟ್ ನಟೋರಿಯಸ್ ಥಿಂಗ್ ಅಂತ, ಯಾಕಂದರೆ ಅದೇ ಮೋಸ್ಟ್ ಎಕ್ಸ್ಪೆನ್ಸಿವ್. ಅದು ಅವ್ರ ಕೈಯಲ್ಲಿ ಇಲ್ವಂತೆ ಕಮ್ಮಿ ಮಾಡಲಿಕ್ಕೆ. ಪಾಪ್ಕಾರ್ನ್ 500 ರೂಪಾಯಿ ಅಂತೆ. ಸದ್ಯ ನಾನು ತಿನ್ನಲ್ಲ, ನಂಗೆ ಹೊಟ್ಟೆ ನೋವತ್ತ ತಿಂದರೆ, ಮೆಕ್ಕೆಜೋಳ ಆಗಲ್ಲ ನನಗೆ ಅಂತ. ಬಟ್ 250 ರೂಪಾಯಿ ಟಿಕೆಟ್. ವೈ ವಿಲ್ ದೇ ಕಮ್? ದೇ ವಾಂಟ್ ಟು ಸಿ ಸಮಥಿಂಗ್ ಫ್ರೆಶ್, ದೇ ವಾಂಟ್ ಟು ಸಿ ಸಮಥಿಂಗ್ ನ್ಯೂ, ದೇ ವಾಂಟ್ ಟು ಸಿ ಸಮಥಿಂಗ್ ವಾಟ್ ದೇ ಹ್ಯಾವ್ ನಾಟ್ ಸೀನ್ ಅರ್ಲಿಯರ್. ಒಂದು ಎಕ್ಸೈಟ್ಮೆಂಟ್ ಇರಬೇಕಲ್ವಾ? ಅಂದರೆ ನಾನು ಅವಾಗ ತುಂಬ ಕಾಣಿಸ್ಕೊಳ್ಬಾರ್ದು, ತುಂಬ ಎಲ್ಲದಕ್ಕೂ ನಾನು ಇರಬಾರ್ದು. ನಾನು ಯಾವ ಡ್ರೆಸ್ನ ತೆರೆ ಮೇಲೆ ಹಾಕ್ಕೊಳ್ತೀನೋ ಹೊರಗಡೆನೂ ಅದನ್ನೇ ಹಾಕ್ಕೊಳ್ಳೋದ್ರಿಂದ ನನಗೇನು ಪ್ರಯೋಜನ ಇಲ್ಲ. ಅದರಲ್ಲಿ ಅವಾಗ ಅವರಿಗೂ ಒಂದು ವಿಭಿನ್ನತೆ ಕಾಣಲ್ಲ. ನಾನು ಇಲ್ಲಿ ಹೆಂಗಿದ್ದೀನಿ ಅಲ್ಲೂ ಹಾಗೆ ಕಾಣಿಸೋಕೆ ಶುರು ಆಗಿಬಿಡ್ತೀನಿ. ಸೊ ಇಟ್ಸ್ ಅ ಲಾಂಗ್ ಲೈಫ್. ಯು ಹ್ಯಾವ್ ಟು ಬಿಲ್ಡ್ ಯುವರ್ ಬ್ರ್ಯಾಂಡ್ ಓವರ್ ಅ ಪೀರಿಯಡ್ ಆಫ್ ಟೈಮ್. ಇವಾಗ ಬ್ರ್ಯಾಂಡ್ ಕ್ರಿಯೇಟರ್ ಇದ್ದಾರೆ ತುಂಬ ಜನ. ಐ ಹ್ಯಾವ್ ನಾಟ್ ಹೈಯರ್ಡ್ ಎನಿ, ಬಟ್ ನಾರ್ಮಲಿ ನಾನು ಈ ಥರ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇವಾಗ ಶ್ರೀದೇವಿ ಅವರಿದ್ರು ಇಷ್ಟು ವರ್ಷ, ಮಾಧುರಿ ದೀಕ್ಷಿತ್ ಇನ್ನೂ ಶಿ ಹ್ಯಾಸ್ ರಿಟೈನ್ಡ್ ಹ ಮಾರ್ಕೆಟ್. ರೇಖಾ ಅವರಿದ್ದಾರೆ, ಬಟ್ ಮಾಧುರಿ ದೀಕ್ಷಿತ್ ಮಾರ್ಕೆಟು ಹಾಗೆ ರಿಟೈನ್ ಮಾಡ್ಕೊಂಡಿಯಾರಲ್ಲ. ಸೊ ಐ ಥಿಂಕ್ ಇಟ್ ಇಸ್ ಇಂಪಾರ್ಟೆಂಟ್. ಇವಾಗ ಅನ್ನಿಸ್ತಿರ್ಬೋದು ಮೋಸ್ಟ್ಲಿ ತುಂಬ ಆಯಿತು ಅಂತ ಅನ್ನಿಸ್ತಾ ಇರ್ಬೋದೇನೋ ಅವರಿಗೆಲ್ಲ. ಬಟ್ ಲೈಫ್ ಡಸ್ ನಾಟ್ ಸ್ಟಾಪ್ ಹಿಯರ್, ಡಸಂಟ್ ಎಂಡ್ ಹಿಯರ್. ಇಟ್ಸ್ ಅ ಲಾಂಗ್ ವೇ ಟು ಗೋ. ಆ್ಯಂಡ್ ವಿ ಆರ್ ನಾಟ್ ಇವನ್ ಹಾಫ್ ವೇ ಥ್ರೂ. ಸಿನಿಮಾ ಸ್ಕ್ರೀನಿಗೆ ಹೇಳ್ಬೋದಷ್ಟು ನಾನು ಓಲ್ಡ್ ಅಂತ ಅವ್ರು ಅಂದ್ಕೊಳ್ತಾ ಇರ್ಬೋದು, ಬಟ್ ಐ ಆಮ್ ನಾಟ್ ಓಲ್ಡ್. ಐ ಆಮ್ ಹಿಯರ್ ಫಾರ್ ಲಾಂಗ್ ಮೋರ್ ಇಯರ್ಸ್. ಅದೆಲ್ಲ ಎಲ್ಲರೂ ಅಷ್ಟೇ, ಯಾವುದೇ ಪ್ರೊಫೆಷನ್ ಇರಲಿ, ಸ್ಪೆಷಲಿ ಶೋ ಬಿಸ್ನೆಸ್ಸಲ್ಲಿರೋರು, ಬೆಟರ್ ಟು ಬಿ ಕಾಶಿಯಸ್. ಈ ಥರದ್ದೆಲ್ಲ ಸುಮ್ಮನೆ ಹೋಗೋದು, ತುಂಬ ಡೆಸ್ಪ್ರೇಷನಲ್ಲಿ ಏನೋ ಒಂದು ಸಿನಿಮಾ ಮಾಡೋದು, ಅದೆಲ್ಲ ಮಾಡೋಕ್ಕೆ ಹೋದರೆ ಒಂದು ಸತಿ ಹೋಯಿತು ಅಂದರೆ ನಮ್ಮ ಮಾರ್ಕೆಟಲ್ಲಿ ಹೋಯಿತು, ಮಾತು ಬಂತು ಅಂತ ಹೇಳಿದ್ರೆ ಆಮೇಲೆ ನಮ್ಗೆ ಅವಕಾಶಗಳು ಸಿಗಲ್ಲ. ವೆಯ್ಟ್, ಎಲ್ಲೂ ಹೋಗಲ್ಲ, ಇವತ್ತೆಲ್ಲ ನಾಳೆ ಬರುತ್ತೆ. ಪೇಷನ್ಸ್ ಇಸ್ ಇಂಪಾರ್ಟೆಂಟ್. ಹಾಂ, ಸ್ವಲ್ಪ ಕಾಯಬೇಕು. Well, that was very informative talking to you. Thank you so much for coming here. I'm glad you heard me out for this long. Thank you, Nishali. Thank you, ma'am. Thank you so much.